ಈಗ ಬಿಜೆಪಿಯವರು ಅವರ ಸಾಧನೆ ಶೂನ್ಯ ಇರೋದ್ರಿಂದ ಜನೋತ್ಸವನ್ನ ಕೈಬಿಟ್ಟು ಅಲ್ಲಿ ತನಕ ಸಾವರ್ಕರ್ ಅವರ ಉತ್ಸವ ಮಾಡ್ತಾರೆ. ಇವತ್ತನ್ನ ಪತ್ರಿಕಾಗೋಷ್ಠಿನಲ್ಲಿ ಕೆಲವು ಐತಿಹಾಸಿಕ ಘಟನೆಗಳನ್ನ ತಮಗೆ ಮುಂದೆ ಪ್ರಸ್ತಾಪ ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ. ಇದು ಸ್ವಲ್ಪ ತಮಗೆ ಇತಿಹಾಸದ ಪಾಠ ಅನಿಸ್ಬೋದು, ಆದರೆ ಬಿಜೆಪಿ ಅವರ ವಾಟ್ಸ್ಆ್ಯಪ್ ವಿಶ್ವವಿದ್ಯಾಲಯದಲ್ಲಿ ಇದು ಕಾಣಲ್ಲ. ನಿಮಗೆ ಈ ವಾಟ್ಸ್ಆ್ಯಪ್ ಯೂನಿವರ್ಸಿಟಿ ಏನಿದೆ ಬಿಜೆಪಿ ಅವ್ರದ್ದು, ಆ ನರೇಟಿವ್ ಇಲ್ಲ ಇದರಲ್ಲಿ ಫ್ಯಾಕ್ಟ್ಸ್ ಇದೆ, ಫಿಗರ್ಸ್ ಇದೆ. ಸೊ ಅದಕ್ಕೆ ಎಂದಿನಂತೆ ತಮ್ಮ ಸಹಕಾರ ಮತ್ತು ಸಹನೆ ಇರಲಿ ಅಂತ ಕೇಳ್ಬೋದು. ಮೊದಲನೇದಾಗಿ ಸ್ವಲ್ಪ ಬ್ರೀಫ್ ಆಗಿ ಸಾವರ್ಕರ್ ಅವರ ಹಿಸ್ಟ್ರಿಯನ್ನು ಹೇಳ್ಬಿಡ್ತೀನಿ. ಅವರ ಸಂಪೂರ್ಣವಾದ ಚರಿತ್ರೆ ಹೇಳಕ್ ಹೋಗೋದಿಲ್ಲ. 1906ರಲ್ಲಿ ಸಾವರ್ಕರ್ ಅವರು ಯೂನಿವರ್ಸಿಟಿ ಆಫ್ ಲಂಡನ್ನಿಗೆ ಓದ್ಲಿಕ್ಕೆ ಹೋಗ್ತಾರೆ, ಲಾ ಓದ್ಲಿಕ್ಕೆ ಹೋಗ್ತಾರೆ. ಅವರಿಗೆ ಸ್ಕಾಲರ್ಶಿಪ್ ರೆಕಮೆಂಡೇಶನ್ ನಮ್ಮವರೇ ಆದಂಥ ಬಾಲಗಂಗಾಧರ್ ತಿಲಕ್ ಅವರನ್ನು ರೆಕಮೆಂಡ್ ಮಾಡಿ ಕಳಿಸ್ತಾರೆ. ಇಂಗ್ಲೆಂಡ್ ಹೋಗೋದಕ್ಕಿಂತ ಮುಂಚೆ ಸಾವರ್ಕರ್ ಅವರು ಈ ಅಭಿನವ ಭಾರತ್ ಸೊಸೈಟಿ ಅಂದ್ಬಿಟ್ಟು ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡ್ತಾರೆ. 1909ರಲ್ಲಿ AMT ಜಾಕ್ಸನ್ ಅಂದ್ಬಿಟ್ಟು ನಾಸಿಕ್ಕಿನ ಕಲೆಕ್ಟರ್ ಅವರು, ಬ್ರಿಟಿಷ್ ಆಫೀಸರ್, ಸ್ಥಳೀಯ ಮುಖಂಡರು ಮತ್ತೆ ಸ್ಥಳೀಯರು ಯಾವುದೋ ಒಂದು ನಾಟಕವನ್ನ ಆಯೋಜಿಸಿರ್ತಾರೆ. ಆ ನಾಟಕಕ್ಕೆ ಆಹ್ವಾನ ಮಾಡಿರ್ತಾರೆ. ಆದರೆ ಅವರು ಆ ನಾಟಕಕ್ಕೆ ಇವರು ಹೋಗ್ಬೇಕಾದಾಗ ಇದೇ ಈ ಅಭಿನವ್ ಭಾರತ್ ಸೊಸೈಟಿಯ 3 ಸದಸ್ಯರು ಈ ಕಲೆಕ್ಟರ್ನ ಅಂದ್ರೆ ಜಾಕ್ಸನ್ನ ಗುಂಡಿಟ್ಟಿ ಕೊಲ್ತಾರೆ. ತನಿಖೆ ಪ್ರಾರಂಭ ಆಗುತ್ತೆ. ಒಂದಿನ ಒಂದು ಲಿಂಕ್ ಗೊತ್ತಾಗುತ್ತೆ. ಈ ಅಭಿನವ್ ಭಾರತ್ ಸೊಸೈಟಿಯ ಮೆಂಬರ್ಸ್ ಯಾರು, ಏನು ಎತ್ತ ಅಂತ ಎಲ್ಲ ಗೊತ್ತಾಗುತ್ತೆ. ಅದರ ಅಧ್ಯಕ್ಷರು ಸಾವರ್ಕರ್ ಅಂತ ಗೊತ್ತಾಗ್ತದೆ. ಆಮೇಲೆ ಯಾವ ಪಿಸ್ತೂಲಿಂದ ಈ ಹತ್ಯೆಯನ್ನ ಮಾಡಿರ್ತಾರೆ, ಆ ಗನ್ಗಳು ಇಂಗ್ಲೆಂಡಿಂದ ಬಂದಿದೆ, ಅದಕ್ಕೆ ಪ್ರೊಕ್ಯೂರ್ ಮಾಡಿದ್ದು, ಶಿಪ್ ಮಾಡಿದ್ದು ಸಾವರ್ಕರ್ ಅವರು ಅಂತ ಗೊತ್ತಾದ ಮೇಲೆ ಕಾನೂನು ಪ್ರಕಾರ ಅವರಿಗೆ ಅಬೆಟ್ಮೆಂಟ್ ಆಫ್ ಮರ್ಡರ್ ಅಂದ್ಬಿಟ್ಟು, ಯಾಕಂದ್ರೆ ಆ ಸಂಸ್ಥೆಯ ಅಧ್ಯಕ್ಷರು ಕೂಡ ಅವರೇ, ಪಿಸ್ತೂಲ್ ಕಳಿಸಿದ್ದು ಅವರೇ. ಸೊ ಅಬೆಟ್ಮೆಂಟ್ ಆಫ್ ಮರ್ಡರ್ ಅವರು ಅಂದ್ಬಿಟ್ಟು ಅವರಿಗೆ ಅರೆಸ್ಟ್ ಮಾಡಿ ವಾಪಸ್ ತರಬೇಕು ಅಂತ ನಿರ್ಧಾರ ಆಗುತ್ತೆ. ಈ ಜಾಕ್ಸನ್ಗೆ ಕೊಂದಿರೋ ಕಾರಣ ಏನು ಅಂದ್ರೆ, ಇಟ್ ಈಸ್ ಅ ಮ್ಯಾಟರ್ ಆಫ್ ರಿವೆಂಜ್. ಗಣೇಶ್ ದಾಮೋದರ್ ಸಾವರ್ಕರ್ ಅವರು, ಅವ್ರ ಬ್ರದರ್, VD ಸಾವರ್ಕರ್ ಅವರು ಬ್ರದರ್, ಅವ್ರ ಪೊಸೆಷನ್ ನಲ್ಲಿ ಕೆಲವು ಸಿಡಿಮದ್ದು ಮತ್ತೆ ಸ್ಫೋಟಕ ವಸ್ತುಗಳು ಸಿಕ್ಕಾಕೊಂಡಿರ್ತದೆ ಯಾವುದೋ ಒಂದು ರೇಡ್ ನಲ್ಲಿ. ಅವ್ರಿಗೆ ಅರೆಸ್ಟ್ ಮಾಡಿರ್ತಾರೆ. ಸೊ ಇವ್ರಿಗೆ ಅರೆಸ್ಟ್ ಮಾಡಿದ್ದಾರೆ ಅಂದ್ಬಿಟ್ಟು ಅವರಿಗೆ ಕೊಲ್ತಾರೆ ಜಾಕ್ಸನ್ಗೆ. ಇವರು ಅಷ್ಟರಲ್ಲಿ ಇಂಗ್ಲೆಂಡ್ ಅಲ್ಲಿ ಇರ್ತಾರಲ್ವಾ. ಸೊ ಲಂಡನ್ ಇಂದ ಅವರು ಪ್ಯಾರಿಸಿಗೆ ಮೂವ್ ಆಗ್ತಾರೆ. ಸ್ವಲ್ಪ ಇಲ್ಲಿ ವಾತಾವರಣ ಸರಿ ಇಲ್ಲ ಇಂಗ್ಲೆಂಡ್ ನಲ್ಲಿ ಅಂದ್ಬಿಟ್ಟು. ಅಷ್ಟರಲ್ಲಿ ಈ ಜಾಕ್ಸನ್ ಮರ್ಡರ್ ಟ್ರಯಲ್ ಸ್ಟಾರ್ಟ್ ಆಗಿರುತ್ತೆ ನಾಸಿಕ್ನಲ್ಲಿ. ಅದಕ್ಕೆ ನಾಸಿಕ್ ಕಾನ್ಸ್ಪಿರಸಿ ಕೇಸ್ ಅಂದ್ಬಿಟ್ಟು ಬಹಳ ಪ್ರಸಿದ್ಧವಾದಂತಹ ಕೇಸ್ ಇರ್ತದೆ. ಆ ಕೇಸ್ ನಡೀತಾ ಇರುವಾಗ ಅಂತ್ಯಕ್ಕೆ ಬಂದಾಗ ತೀರ್ಪಿನಲ್ಲಿ ಏನ್ ಬರುತ್ತೆ ಅಂದ್ರೆ, ಸಾವರ್ಕರ್ ಅವರು ಕೂಡ ಈ ಒಂದು ಹತ್ಯೆಗೆ ಸಹಕಾರ ಮಾಡಿದ್ದಾರೆ, ಅಬೆಟ್ ಮಾಡಿದ್ದಾರೆ. ಇವರ ಪ್ರೇರಣೆಯಿಂದ ಒಬ್ಬ ಬ್ರಿಟಿಷ್ ಆಫೀಸರ್ ಸತ್ತೋಗಿದ್ದಾರೆ ಅಂದ್ಬಿಟ್ಟು ಇವ್ರ ಮೇಲೂ ಚಾರ್ಜ್ ಶೀಟ್ ಮಾಡಿ ಇವರಿಗೆ ಇಂಗ್ಲೆಂಡ್ ಇಂದ ವಾಪಸ್ಸು ನಾವು ಹೇಗಾದ್ರೂ ಮಾಡಿ ಎಕ್ಸ್ಟ್ರಾಡೈಟ್ ಮಾಡಬೇಕು ಅಂದ್ಬಿಟ್ಟು ಆದೇಶ ಹೊರಡಿಸ್ತಾರೆ. ಇವರು ಪ್ಯಾರಿಸ್ ಇಂದ ವಾಪಸ್ಸು ಲಂಡನ್ನಿಗೆ ಬರೋಷ್ಟರಲ್ಲಿ ಸ್ಕಾಟ್ಲೆಂಡ್ ಯಾರ್ಡ್ ಡಿಟೆಕ್ಟಿವ್ಸ್ ಯಾರಿರ್ತಾರೆ ಅವರು ಕಾಯ್ತಾ ಇರ್ತಾರೆ ಇವರಿಗೆ, ಸಾವರ್ಕರ್ ಅವರಿಗೆ. ಅವ್ರು ಇಳಿದ ತಕ್ಷಣ ಅವರಿಗೆ ಅರೆಸ್ಟ್ ಮಾಡಿಬಿಡ್ತಾರೆ. ಅರೆಸ್ಟ್ ಮಾಡಿದಾಗ ಏನಾಗ್ತದೆ ಅಂದ್ರೆ, ಸಾವರ್ಕರ್ ಅವರು ಸೀದಾ ಇಂಡಿಯಾಗೆ ಬರೋದಿಲ್ಲ. ಅವರು ಒಂದು ಅರ್ಜಿ ಸಲ್ಲಿಸ್ತಾರೆ. ಏನ್ ಸರ್, he approaches the King's Bench Divisional Court
for writ of habeas corpus because the rules of evidence in India were substantially different and oppressive and extradition would be unfair. ಅಂದ್ರೆ ಇವರು ಒಂದು ರಿಟ್ ಹಾಕ್ತಾರೆ, ನೀವು ನನಗೆ ಇಂಡಿಯಾ ಕರ್ಕೊಂಡು ಹೋಗಕ್ ಆಗಲ್ಲ ಟ್ರಯಲಿಗೆ, ಅಲ್ಲೇ ಬೇರೆ ನಿಯಮಗಳಿದೆ ಇಲ್ಲೇ ಬೇರೆ ನಿಯಮಗಳಿದೆ, ನಾನು ಬರೋದಿಲ್ಲ ಅಂತ ಹೇಳ್ತಾರೆ. ನನ್ನ ಪ್ರಶ್ನೆ ಏನಪ್ಪಾ ಅಂದ್ರೆ, ಬಿಜೆಪಿದವರೆಲ್ಲರೂ ಸಾವರ್ಕರ್ ಅವರು ದೇಶಭಕ್ತಿಗೋಸ್ಕರ ಬಹಳ ತ್ಯಾಗ ಮಾಡಿದ್ರು, ದೇಶಭಕ್ತಿಗೋಸ್ಕರ ಅವರು ಪ್ರಾಣ ಕೊಡ್ಲಿಕ್ಕೂ ತ್ಯಾಗ ಮಾಡ್ಲಿಕ್ಕೂ ಕೂಡ ಇದಾರೆ ಅಂದ್ಬಿಟ್ರೆ ಇವ್ರು ಪೆಟಿಷನ್ ಯಾಕೆ ಫೈಲ್ ಮಾಡಿದ್ರು? ವೈ ವಾಸ್ ಇಟ್ ನಾಟ್ ರೆಡಿ ಟು ಕಮ್ ಬ್ಯಾಕ್ ಟು ಇಂಡಿಯಾ ಅಂಡ್ ಫೇಸ್ ಟ್ರಯಲ್? ಎನಿವೆ ಅದು ಕನ್ಸಿಡರ್ ಆಗಿಲ್ಲ. ಸಾವರ್ಕರ್ ಅವರಿಗೆ ಜುಲೈ 6ನೇ ತಾರೀಕು 1910ರಲ್ಲಿ ಶಿಪ್ ಮುಖಾಂತರ ಇಂಡಿಯಾಗೆ ವಾಪಸ್ ಕರ್ಕೊಂಡು ಬರೋಕ್ಕೆ ಪ್ರಾರಂಭ ಆಗುತ್ತೆ. ಯಾವುದೋ ಒಂದು ತಾಂತ್ರಿಕ ಕಾರಣದಿಂದ ಅವರು ಮಾರ್ಸೇಲ್ಸ್ ಅಂತ ಫ್ರೆಂಚ್ ಟೆರಿಟರಿನಲ್ಲಿ ಡಾಕ್ ಮಾಡಬೇಕಾಗುತ್ತೆ, ನಿಲ್ಲಿಸ್ಬೇಕಾಗುತ್ತೆ ಶಿಪ್ನ. ಅವಾಗ ಏನಾಗುತ್ತೆ, ಅವರು ಒಂದು ಆಪರ್ಚುನಿಟಿ ನೋಡ್ಬಿಟ್ಟು ಸಾವರ್ಕರ್ ಅವರು ಮಾರ್ಸೇಲ್ಸ್ ಇಂದ ವಾಪಸ್ಸು ಪ್ಯಾರಿಸಿಗೆ ಹೋದ್ರೆ ಅಲ್ಲಿ ನಮ್ಮ ಬೇರೆ ಭಾರತೀಯ ಕ್ರಾಂತಿಕಾರಿಗಳು ಯಾರಿದ್ದಾರೆ ಅವ್ರ ಜೊತೆ ಸೇರ್ಕೊಂಡ್ರೆ ನಾನು ಸೇಫ್ ಆಗಿರ್ಬೋದು, ಇದು ಫ್ರೆಂಚ್ ಟೆರಿಟರಿ ಅಂದ್ಬಿಟ್ಟು ಅವರು ಒಂದು ಎಸ್ಕೇಪ್ ಪ್ಲಾನ್ ಮಾಡಿಬಿಟ್ಟು ಅವ್ರು ಓಡೋಗ್ತಾರೆ. ಆದರೆ ಅವ್ರ ದುರ್ದೈವಕ್ಕೆ ಏನಾಗುತ್ತೆ, ಅವರಿಗೆ ಹಿಡಿತಾರೆ, ಮತ್ತೆ ಅದೇ ಶಿಪ್ನಲ್ಲಿ ವಾಪಸ್ಸು ಇಂಡಿಯಾ ಕಳಿಸ್ತಾರೆ. ಇಂಡಿಯಾನಲ್ಲಿ ಬಂದಾಗ ಸಾವರ್ಕರ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಈ ಟ್ರಯಲ್ ಏನ್ ನಡೀತಾ ಇರ್ತದೆ ನಾಸಿಕ್ ಮರ್ಡರ್ ಕೇಸ್ದು, ಅವರು ನಾನು ಯಾವುದೇ ರೀತಿಯಾದಂತ ನಾನು ನಿಮಗೆ ಕೋಆಪರೇಷನ್ ಕೊಡೋದಿಲ್ಲ, ಯಾಕಂದ್ರೆ ನನಗೆ ಇಲ್ಲಿ ವಾಪಸ್ ತಂದಿದ್ದೆ ಇಲ್ಲಿಗಲ್ಲು, ಮೈ ಡಿಪೋರ್ಟೇಷನ್ ಮೈ ಎಕ್ಸ್ಟ್ರಾಡೇಷನ್ ಈಸ್ ಇಲ್ಲಿಗಲ್ ಅಂತ ವಾದ ಮಾಡ್ತಾರೆ. ಅವ್ರ ಆಶ್ಚರ್ಯ ಆಗ್ಬೋದು ನಮಗೆ, ಅವ್ರ ಪರವಾಗಿ ವಾದ ಮಾಡಿದ್ ಯಾರು ಗೊತ್ತಾ? ಜೋಸೆಫ್ ಬ್ಯಾಪ್ಟಿಸ್ಟಾ ಅಂದ್ಬಿಟ್ಟು ಒಬ್ಬ ಕ್ರಿಶ್ಚಿಯನ್ ಲಾಯರ್, ಬಾಂಬೆ ಹೈಕೋರ್ಟ್ ನಲ್ಲಿ ಬಹಳ ಪ್ರಸಿದ್ಧ ಲಾಯರ್ ಅವರು ಆಗಿದ್ರು ಅವಾಗಿನ ಕಾಲದಲ್ಲಿ. ಮೇಯರ್ ಆಫ್ ಬಾಂಬೆ ಕೂಡ ಅವರೇ ಆಗಿದ್ರು. ಅಂಡ್ ಆಲ್ಸೋ ಈಸ್ ದ ಫೌಂಡರ್ ಆಫ್ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್, ವೆರಿ ಕ್ಲೋಸ್ ಅಸೋಸಿಯೇಟ್ ಆಫ್ ಬಾಲ್ ಗಂಗಾಧರ್ ತಿಲಕ್. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಅವಾಗ ಸಾವರ್ಕರ್ ಅವರಿಗೆ ಡಿಫೆಂಡ್ ಮಾಡ್ಕೊಂಡಿದ್ದ ಕೇಸ್ನಲ್ಲಿ ಕ್ರಿಶ್ಚಿಯನ್ಗಳು. ಇವಾಗಿನ ಪರಿಸ್ಥಿತಿ ಏನಾಗಿದೆ ಆದರೆ ಬಹಳಷ್ಟು ಜನ ನಮ್ಮ ಬಿಜೆಪಿ ಅವರಿಗೆ ಗೊತ್ತಿಲ್ಲ ಅನ್ಸುತ್ತೆ, ಸಾವರ್ಕರ್ ಅವರು ನಾಸ್ತಿಕರು ಕೂಡ ಆಗಿದ್ರು, ಮತ್ತೆ ವಿಚಾರವಾದಿಗಳು ಕೂಡ ಆಗಿದ್ರು. ಹಿ ವಾಸ್ ಆಲ್ಸೋ ರ್ಯಾಷನಲಿಸ್ಟ್. ಅವರು ಕ್ರಾಂತಿಕಾರಿ ಆಗ್ಬೇಕಂದಿದ್ರು, ಯಾರಿಗೂ ಅನುಮಾನ ಇಲ್ಲ ಇದರಲ್ಲಿ. ಆದ್ರೆ ಆ ಕ್ರಾಂತಿಕಾರಿ ಆದ್ಮೇಲೆ ಆ ಬೆಲೆ ಕಟ್ಟ ಸಂದರ್ಭ ಬಂತಲ್ಲ ಕ್ರಾಂತಿಕಾರಿಗೆ, ಆ ಕ್ರಾಂತಿಗೆ, ಅವಾಗೆಲ್ಲೋ ಒಂದ್ ಕಡೆ ಅವರು ಹಿಂದೆ ಹಾಕಿದ್ರು ಅಂತ ಬಹಳಷ್ಟು ಇತಿಹಾಸಗಾರರ ಒಪಿನಿಯನ್ ಇದೆ. ಅಂದ್ರೆ ಈ ಕನ್ವರ್ಟೆಡ್ ಹಿಮ್ಸೆಲ್ಫ್, he wanted to be a revolutionary, but when the price came to pay for the revolution, he stepped back. He converted himself to the most loyal servant of the British government. ನೀವು ಯಾವ್ದಾದ್ರು ಇತಿಹಾಸ ಪುಟ ತೆಗೆದು, ಭಗತ್ ಸಿಂಗ್ ಅವರು ಕೂಡ ಕ್ರಾಂತಿಕಾರಿ ಅಲ್ಲ, ಅವ್ರ ಬೆಲೆ ಕಟ್ಟಿದ್ದೇನು ಅವ್ರ ಜೀವ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಬೆಲೆ ಕಟ್ಟಿದ್ರು, ಚಂದ್ರಶೇಖರ್ ಆಜಾದ್ ಅವರು ಬೆಲೆ ಕಟ್ಟಿದ್ರು ಕ್ರಾಂತಿಕಾರಿ ಆಗಿತ್ತು. ಆದ್ರೆ ಇಲ್ಲಿ ಇವು ಎರಡು ಕೇಸ್ಗಳಲ್ಲಿ ಅವರಿಗೆ 25 ವರ್ಷ ಜೀವಾವಧಿ ಶಿಕ್ಷೆ ಆದಾಗ 50 ವರ್ಷದ್ದು ಕಾಲಪಾನಿನಲ್ಲಿ ಎಲ್ಲೋ ಒಂದ್ ಕಡೆ ಅವರು ಆತ್ಮಸ್ಥೈರ್ಯ ಕುಗ್ಗೋಗ್ಬಿಡ್ತು, ನಾನು ಕ್ರಾಂತಿಕಾರಿ ಆಗದೇ ಬೇಡಪ್ಪ ಅಂತ ಮನಸ್ಥಿತಿಗೆ ಬಂದ್ಬಿಟ್ಟಿದ್ರು ಅವರು. ಅದಕ್ಕೆ ದಾಖಲೆಗಳಿದೆ. ಯಾಕಂದ್ರೆ ಕಾಲಪಾನಿ ಅಂತ ಏನ್ ನಾವು ಅಂಡಮಾನ್ ಸೆಲ್ಯುಲರ್ ಜೈಲ್ ಏನಿದೆ ಅಲ್ವಾ, ಅದು ಕಟ್ಸಿದ್ದೆ ಈ ಪೊಲಿಟಿಕಲ್ ಪ್ರಿಸ್ನರ್ಸ್ ಇರ್ಬೋದು ಅಥವಾ ಬೇರೆ ಪ್ರಿಸ್ನರ್ಸ್ ಇರ್ಬೋದು, ಕೈದಿಗಳಿಗೆ ಮೆತ್ತಗೆ ಮಾಡಕ್ಕೆ. ಅಲ್ಲಿ ರಿಗರಸ್ ಪನಿಷ್ಮೆಂಟ್, ಮಸ್ಟರ್ಡ್ ಆಯಿಲ್ ಸೀಡಿಂದ ಎಣ್ಣೆ ತೆಗಿಬೇಕಾಗಿತ್ತು, ಪ್ರತಿ ದಿನ 30 ಪೌಂಡ್ ಎಣ್ಣೆ ತೆಗಿಬೇಕಾಗಿತ್ತು. ಸಾವರ್ಕರ್ ಅವರು ಅದೆಲ್ಲ ಮಾಡಿಲ್ಲ. ಅವರು ಬ್ರಿಟಿಷರ ಜೊತೆ ಚೆನ್ನಾಗಿದ್ರು ಅಂದ್ಬಿಟ್ರು, ಅವರಿಗೆ ಕ್ಲರ್ಕ್ ಜಾಬ್, ಸೂಪರ್ವೈಸರ್ ಜಾಬ್ ಕೊಟ್ಟಿದ್ರು. ಈ ಕಾಲಾಪಾನಿ ಜೈಲ್ನಲ್ಲಿ 698 ಸೆಲ್ಸ್ ಇದ್ವು, 698 ಸೆಲ್ಗಳು ಇದ್ರು. ಇಲ್ಲಿ ಸಾವರ್ಕರ್ ಅವ್ರ ಮುಂಚೆನೂ 100 ಜನ ಹೋಗಿದ್ರು, ಸಾವರ್ಕರ್ ಅವ್ರ ಜೊತೆನೂ 100 ಜನ ಹೋಗಿದ್ರು, ಮತ್ತೆ ಸಾವರ್ಕರ್ ಅವ್ರು ಆದ್ಮೇಲೂ 100 ಜನ ಬಂದ್ರು. ಆದ್ರೆ ಈ ಎಲ್ಲ ಕೈದಿಗಳಿಗೆ 700 ಸಮೀಪ ಕೈದಿಗಳಲ್ಲಿ ಹೆಚ್ಚಿನ ಮರ್ಸಿ ಪೆಟಿಷನ್ಸ್ ಅಂದ್ರೆ ಕ್ಷಮಾಪಣೆ ಪತ್ರ
ಕೊಟ್ಟಿದ್ದು ಸಾವರ್ಕರ್ ಅವರು. ಇಟ್ ಈಸ್ ಅ ಫ್ಯಾಕ್ಟ್. ನೀವು ಎಷ್ಟೇ ಏನೇ ಹೇಳಿದ್ರು ಇಟ್ ಈಸ್ ಅ ಫ್ಯಾಕ್ಟ್. ಸಾವರ್ಕರ್ ಅವರು ಫಸ್ಟ್ ಕಾಲಾಪಾನಿಗೆ ಹೋದ್ಮೇಲೆ 2 ತಿಂಗಳಲ್ಲಿ ಅವರೆಲ್ಲೋ ಮನಸ್ಸು ಹೋಗ್ಬಿಟ್ರಲ್ಲಿ. 2 ತಿಂಗಳಲ್ಲಿ ಅವರು ಆಗಸ್ಟ್ 30, 1911 ಅವರು ಫಸ್ಟ್ ಕ್ಷಮಾಪಣಾ ಪತ್ರ ಬರೀತಾರೆ. ಆ ವರ್ಷ 3 ಜನ ಮರ್ಸಿ ಪಟಿಷನ್ಸ್ ಫೈಲ್ ಮಾಡ್ತಾರೆ ಬ್ರಿಟಿಷಿಗೆ. ಯಾರ್ಯಾರು? ಬರೀಂದ್ರ ಘೋಷ್ ಅನ್ನೋರು, ಇನ್ನ ಇಬ್ರು ಸಾವರ್ಕರ್ ಬ್ರದರ್ಸ್, ವೀರ್ ಸಾವರ್ಕರ್ ಅವರು ಮತ್ತೆ ಅವ್ರ ಬ್ರದರ್ ಗಣೇಶ್ ಸಾವರ್ಕರ್ ಅವರು. ಇವರು 3 ಜನ ಕ್ಷಮಾಪಣೆ ಪತ್ರ ಬರೀತಾರೆ. ಸಾವರ್ಕರ್ ಅವ್ರು ಏನ್ ಬರೀತಾರೆ ಗೊತ್ತಾ? ಬ್ರಿಟಿಷ್ ಅವರಿಗೆ ಏನು ಪತ್ರದಲ್ಲಿ, ಐ ಆಮ್ ರೆಡಿ ಟು ಸರ್ವ್ ದ ಗವರ್ಮೆಂಟ್ ಇನ್ ಎನಿ ಕೆಪಾಸಿಟಿ ದೇ ಲೈಕ್. ದ ಮೈಟಿ ಅಲೋನ್ ಕ್ಯಾನ್ ಅಫೋರ್ಡ್ ಟು ಬಿ ಮರ್ಸಿಫುಲ್ ಅಂಡ್ ದೇರ್ ಫೋರ್ ವೇರ್ ಎಲ್ಸ್ ಕ್ಯಾನ್ ದ ಪ್ರಾಡಿಗಲ್ ಸನ್ ರಿಟರ್ನ್ ಬಟ್ ಟು ದ ಪೇರೆಂಟಲ್ ಡೋರ್ಸ್ ಆಫ್ ದ ಗವರ್ಮೆಂಟ್. ಅಂದ್ರೆ ಏನ್ ಹೇಳ್ತಾ ಇದ್ದಾರೆ? ನಾನು ನಿಮ್ಮ ಸರ್ಕಾರದಲ್ಲಿ ಯಾವುದೇ ಕೆಲಸ ಕೊಟ್ಟರು ನಾನು ಮಾಡ್ತೀನಿ, ಯಾವ ಕೆಪಾಸಿಟಿ ಏನಲ್ಲ ನಾನು ಮಾಡ್ತೀನಿ. ಮತ್ತೆ ದಾರಿ ತಪ್ಪಿದ ಮಗ ವಾಪಸ್ ಮನೆಗೆ ಬಂದಿಲ್ಲ ಅಂದ್ರೆ ಇನ್ನೆಲ್ಲೂ ಹೋಗ್ತಾನೆ ಸ್ವಾಮಿ, ನನಗೆ ದಯವಿಟ್ಟು ಕ್ಷಮೆ ಕೊಡಿ ಅಂತ ಕೇಳ್ತಾರೆ. ಪ್ರಾಡಿಗಲ್ ಸನ್ ರಿಟರ್ನ್ ಬಟ್ ಟು ದ ಪೇರೆಂಟಲ್ ಡೋರ್ಸ್ ಆಫ್ ದ ಗವರ್ಮೆಂಟ್. ಏನರ್ಥ ಇದು? 2ನೇ ಕ್ಷಮಾಪಣಾ ಪತ್ರ ಬರೀತಾರೆ 1913. 1913 ಏನಾಗುತ್ತೆ? 4-5-6 ಜನ ಬರೀತಾರೆ. ಒಬ್ರು ರಿಷಿಕೇಶ್ ಕಾಂಜಿಲಾಲ್, ನರೇಂದ್ರ ಘೋಷ್, ನಂದ್ ಗೋಪಾಲ್, ಸುಧೀರ್ ಕುಮಾರ್ ಸರ್ಕಾರ್ ಮತ್ತೆ ಈ ಸಾವರ್ಕರ್ ಬ್ರದರ್ಸ್ ಅವರು. ಇದ್ರಲ್ಲಿ ಏನ್ ಹೇಳ್ತಾರೆ ಸರ್? ಇದಕ್ಕೆ ಅವರಿಗೆ ಬೇರೆ ಸಾವರ್ಕರ್ ಬ್ರದರ್ಸ್ ಅವ್ರ ಕ್ಷಮಾಪಣಾ ಪತ್ರಕ್ಕೆ ಮತ್ತೆ ಬೇರೆಯವ್ರ ಪತ್ರಕ್ಕೆ ಡಿಫ್ರೆನ್ಸ್ ಏನ್ ಗೊತ್ತಾ? ಇವರು ಇಬ್ರೇ, ಸಾವರ್ಕರ್ ಬ್ರದರ್ಸ್ ಅವರು ಇವರಿಬ್ರೇ ಮರ್ಸಿ ಪಟಿಷನ್ ಫೈಲ್ ಮಾಡ್ತಾರೆ. ಮಿಕ್ಕಿದವರೆಲ್ಲ ಏನ್ ಹೇಳ್ತಾರೆ? ಇಲ್ಲಿ ಯಾವುದೇ ರೀತಿಯಾದಂತಹ ಫೆಸಿಲಿಟಿ ಸರಿ ಇಲ್ಲ, ನಮಗೆ ದಯವಿಟ್ಟು ಮನುಷ್ಯರಾಗಿ ನಮ್ಗೆ ಕಾಣಿ ಅಂದ್ಬಿಟ್ಟು ಅವ್ರು ಬ್ರಿಟಿಷಿಗೆ ಪತ್ರ ಬರೀತಾರೆ. ಆದ್ರೆ ಇವ್ರು ಬರ್ದಿರೋದು ಕ್ಷಮಾಪಣೆ, ಇವ್ರು ಬರ್ದಿರೋದು ಮರ್ಸಿ. ಸಾವರ್ಕರ್ ಅವ್ರ 3ನೇ ಪತ್ರ 1914. ಅವಾಗ ತಾನೇ ಮೊದಲನೇ ವಿಶ್ವಯುದ್ಧ ಪ್ರಾರಂಭ ಆಗಿರ್ತದೆ. ಏನಂತ ಬರೀತಾರೆ ಈ ಸರಿ? I most humbly beg to offer myself as a volunteer to do any service in the present war that the Indian government think fit to demand from me. I know that a kingdom does not depend on the help of an insignificant individual like me, but then I know also that every individual, however insignificant, is duty bound to volunteer his or her best for the defense of that kingdom. Open ಆಗಿ ಹೇಳ್ತಾ ಇದ್ದಾರಲ್ಲ ಸ್ವಾಮಿ, ನಾವು ಸರ್ಕಾರ ನಿಮಗೆ ಈ ಯುದ್ಧದ ಕಾಲದಲ್ಲಿ ನಾನು ನಿಮಗೆ ಆಳಾಗಿ ದುಡಿತೀನಿ, ನಿಮ್ಮ ಸಾಮ್ರಾಜ್ಯವನ್ನ ನಾನು ರಕ್ಷಣೆ ಮಾಡ್ತೀನಿ, ನನ್ನ ಅಳಿಲು ಸೇವೆಯನ್ನ ಹೌಎವರ್ ಇನ್ಸಿಗ್ನಿಫಿಕೆಂಟ್ ಐ ಆಮ್ ಡ್ಯೂಟಿ ಬೌಂಡ್ ಟು ವಾಲಂಟಿಯರ್. ಡ್ಯೂಟಿ ಬೌಂಡ್ ಏನ್ ಡ್ಯೂಟಿ ಬೌಂಡ್? ಹೇಗೆ ಡ್ಯೂಟಿ ಬೌಂಡ್? ಬ್ರಿಟಿಷ್ ಸಿಟಿಸನ್ ಇವರು? ಹೇಗೆ ಗೊತ್ತಾಗ್ಬೇಕಲ್ಲ. ಇಸ್ ಡ್ಯೂಟಿ ಬೌಂಡ್ ಟು ವಾಲಂಟಿಯರ್ ಫಾರ್ ದ ಡಿಫೆನ್ಸ್ ಆಫ್ ದ ಕಿಂಗ್ಡಮ್ ಅಂದ್ರೆ ಏನರ್ಥ? ಮಂಡಿ ಉಡ್ತಾ ಇದ್ದಾರೆ ಇಲ್ಲಿ. 4th ಪೆಟಿಷನ್ 1918. 5th ಮರ್ಸಿ ಪೆಟಿಷನ್ ಜನವರಿ 24, 1920. 6ನೇ ಮರ್ಸಿ ಪೆಟಿಷನ್ ಮಾರ್ಚ್ 30, 1920. ಅವ್ರ ಕೊನೆಯ ಪೆಟಿಷನ್ ಇದು. ಅವ್ರ ಕೊನೆಯ ಪೆಟಿಷನ್ ನಲ್ಲಿ ಎಷ್ಟು ಚೆನ್ನಾಗಿ ಬರೀತಾರೆ ನೋಡಿ. ಎವ್ರಿ ಇಂಟೆಲಿಜೆಂಟ್ ಲವರ್ ಆಫ್ ಇಂಡಿಯಾ would heartily and loyally cooperate with the British people in the interest of India herself. ಅಂದ್ರೆ ಪ್ರತಿಯೊಬ್ಬ ನಾಗರಿಕ ಯಾರು ದೇಶದಲ್ಲಿ ಇದ್ದಾರೆ, ಭಾರತ ದೇಶದಲ್ಲಿ, ಅವರಿಗೆ ಏನಾದರೂ ಇಂಡಿಯಾ ಬಗ್ಗೆ ಕಾಳಜಿ ಇದ್ರೆ ಬ್ರಿಟಿಷ್ ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೋಬೇಕು ಅಂತ ಇಲ್ಲಿ ಕ್ಲೀನ್ ಆಗಿ ಬರೀತಾರೆ. ಇವರಷ್ಟೇ ಅಲ್ಲ, ಇವರ ಮನೆಯವರು, ಇವ್ರ ಹೆಂಡತಿ ಯಮುನಾಬಾಯಿ ಅಂತ ಇದ್ದಾರೆ, ಅವ್ರು ಕೂಡ ಒಂದು ಮರ್ಸಿ ಪೆಟಿಷನ್ ಅವ್ರ ಕಡೆಯಿಂದ ಫೈಲ್ ಮಾಡಿಸ್ತಾರೆ ಸಾವರ್ಕರ್ ಅವರು. ಈಗ ಬಿಜೆಪಿ ಅವ್ರು ಏನ್ ಹೇಳ್ತಾರೆ? ಇದು ಮಾಸ್ಟರ್ ಸ್ಟ್ರೋಕ್ ಅಂತಾರೆ ಸರ್. ಅವ್ರು ಏನ್ ಹೇಳ್ತಾರೆ? ಈ ಮರ್ಸಿ ಪೆಟಿಷನ್ ಕ್ಷಮಾಪಣೆ ಪತ್ರ ಏನಿದೆ ಮಾಸ್ಟರ್ ಸ್ಟ್ರೋಕ್ಸ್ ಇದು. ಯಾಕಂದ್ರೆ ಅವರು ಬಹಳ ಚಿಕ್ಕ ವಯಸ್ಸಿನಲ್ಲಿ ಕಾಲಾಪಾನಿಗೆ ಹೋಗಿದ್ರು, ಇನ್ನ ಬಹಳ ವರ್ಷ ಸೇವೆ ಅವ್ರದ್ದು ಅಗತ್ಯ ಇತ್ತು ದೇಶಕ್ಕೆ. ಅದಕ್ಕೆ ಕ್ಷಮಾಪಣೆ ಪತ್ರ ಬರ್ದಿ ಅವರು ಬ್ರಿಟಿಷರಿಗೆ ಏನೋ ಬಿಟ್ಕೊಡ್ಬೇಕು, ವಾಪಸ್ಸು ನಾವು ಸ್ವತಂತ್ರ ಹೋರಾಟಕ್ಕೆ ಧುಮುಕ್ಬೇಕು, ಅದಕ್ಕೆ ಬರ್ದಿದ್ರು ಅಂತ ಹೇಳಿ. ಬೇರೆಯವ್ರು ಯಾಕ್ರಿ ಬರ್ದಿಲ್ಲ? 700 ಜನ ಇದ್ರಲ್ಲಿ ಅಟ್ ಅ ಟೈಮ್.
ಬೇರೆಯವ್ರು ಯಾಕೆ ಬರ್ತಿಲ್ಲ? ಭಗತ್ ಸಿಂಗ್ ಅವ್ರ ತಂದೆ ಭಗತ್ ಸಿಂಗ್ ಅವ್ರ ತಂದೆ ಹೇಳ್ತಾರೆ, ನೀನು ಒಂದು ಮರ್ಸಿ ಪೆಟಿಷನ್ ಬರೆಯಪ್ಪ ಅಂತ. ನೀನು ನಮ್ಮ ದೇಶಕ್ಕೆ ಅಗತ್ಯ ಇದೆಯಾ, ನೀನು ಮರ್ಸಿ ಪೆಟಿಷನ್ ಹಾಕು, ಬಿಡ್ತಾರೆ, ಅದಾದ್ಮೇಲೆ ದೇಶ ಸೇವೆ ಮಾಡ್ಬೋದು ಅಂತ ಭಗತ್ ಸಿಂಗ್ ಅವ್ರ ತಂದೆ ಹೇಳಿದಾಗ ಭಗತ್ ಸಿಂಗ್ ಅವ್ರು ಏನ್ ಹೇಳ್ತಾರೆ ಗೊತ್ತಾ ಸರ್? ಇದು ನಾನು ನಿಮ್ಮಿಂದ ನಿರೀಕ್ಷೆ ಮಾಡಿರಲಿಲ್ಲ ಅಂತ ಹೇಳ್ತಾರೆ. ನಾನು ದೇಶಕ್ಕೋಸ್ಕರ ತ್ಯಾಗ ಮಾಡಿ ನನ್ನಂತ 100 ಭಗತ್ ಸಿಂಗ್ ಹುಟ್ಟುತ್ತಾರೆ, ನಾನು ಕ್ಷಮಾಪಣೆ ಪತ್ರ ಬರೆಯೋದಿಲ್ಲ. ಉಲ್ಟಾ ಏನ್ ಬರೀತಾರೆ ಗೊತ್ತಾ ಬ್ರಿಟಿಷ್ ಅವರಿಗೆ? ನನಗೆ ಗಲ್ ಶಿಕ್ಷೆ ಮಾಡಬೇಡಿ, ನನ್ನ ಮುಖ ಮುಚ್ಚುತ್ತೆ, ಫೈರಿಂಗ್ ಸ್ಕ್ವಾಡ್ ಮುಂದೆ ತಗೊಂಡು ಬನ್ನಿ ನನಗೆ ಅಂತ ಹೇಳಿ. ಫೈರಿಂಗ್ ಸ್ಕ್ವಾಡ್ ಮುಂದೆ ತಗೊಂಡು ಬನ್ನಿ. ಮತ್ತೆ ಯಾಕೆ ಬೇರೆಯವರ ಕ್ರಾಂತಿಕಾರಿ ಆಗ್ಲಿಕ್ಕೆ ಬೆಲೆ ಕಟ್ಟಲಿಕ್ಕೆ ಬೇರೆಯವ್ರ ಕಡೆಯಿಂದ ಆಯ್ತು, ಇಲ್ಲಿ ಆಗಿಲ್ಲ ಅಂತ ಹೇಳ್ತಾರೆ. ಈ ಮಾಸ್ಟರ್ ಸ್ಟ್ರೋಕ್ ಅಂತ ಹೇಳ್ತಾ ಇರ್ತಾರಲ್ಲ, ನನ್ನ ಪ್ರಶ್ನೆ ಇಷ್ಟೇ ಇರೋದು, ಇವರು ಜೀವನವನ್ನೇ ದೇಶಕ್ಕೆ ಮುಡುಪಿಟ್ಟು ತ್ಯಾಗ ಮಾಡಿದ್ರು ಅಂತ ಹೇಳ್ತಾ ಇದ್ರಲ್ಲ, ಇವರು ರಿಲೀಸ್ ಆದ್ಮೇಲೆ, ಇವರು ವಾಪಸ್ ಇಂಡಿಯಾಗೆ ಬಂದ ಮೇಲೆ, ಅಂಡಮಾನಿಂದ ಮೇನ್ ಲ್ಯಾಂಡಿಗೆ ಬಂದ ಮೇಲೆ, ರತ್ನಗಿರಿಗೆ ಬಂದ ಮೇಲೆ ಒಂದು ಪಟ್ಟಿ ಮಾಡಿಬಿಡಿ ಬಿಜೆಪಿಯವರು ಏನೇನ್ ಸಾಧನೆ ಮಾಡಿದ್ದಾರೆ, ದೇಶಕ್ಕೋಸ್ಕರ ಎಷ್ಟು ಅಜಿಟೇಷನ್ ಮಾಡಿದ್ದಾರೆ, ಯಾವ್ಯಾವ ಸಂದರ್ಭದಲ್ಲಿ ಮಾಡಿದ್ದಾರೆ, ಆ ಅಜಿಟೇಷನ್ ನ ಪರಿಣಾಮ ಏನಾಯ್ತು, ಬ್ರಿಟಿಷ್ ಅವ್ರ ವಿರುದ್ಧ ಎಷ್ಟು ಸರಿ ಕೂಗೆತ್ತಿದ್ದಾರೆ, ವಿತ್ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಕೊಟ್ಬಿಡಿ, ನಾವು ಒಪ್ಪಿಡೋಣ ಅಂತ. ಅದಕ್ಕೆ ಯಾರ್ಯಾರೋ ಈ ಬಾಳ್ಗೆ ಭಾಷಣಕಾರರೆಲ್ಲ ಬಂದು ನಿಮ್ ಟಿವಿನಲ್ಲಿ 2-2 ತಾಸು ಮಾತಾಡ್ತಾರಲ್ರಿ, ವಾಟ್ಸ್ಆಪ್ ಇಟ್ಕೊಂಡು ಸ್ವಲ್ಪ ಇತಿಹಾಸ ಓದಕ್ಕೆ ಹೇಳಿ ಅವರಿಗೆ. ಇವ್ರೇನ್ ಹೇಳ್ತಾ ಇದ್ರೆ, ಮಹಾತ್ಮ ಗಾಂಧಿ ಅವರೇ ಮೊನ್ನೆ ರಾಜನಾಥ್ ಸಿಂಗ್ ಸಾಹೇಬ್ರು ಹೇಳ್ತಾ ಇದ್ರು, ಡಿಫೆನ್ಸ್ ಮಿನಿಸ್ಟರ್ ಅವರು, ಮಹಾತ್ಮ ಗಾಂಧಿ ಅವರೇ ಹೇಳಿದ್ರಂತೆ ಸಾವರ್ಕರ್ ಅವರಿಗೆ ಮರ್ಸಿ ಪೆಟಿಷನ್ ಬರೀಲಿಕ್ಕೆ. ಶುದ್ಧ ಸುಳ್ಳು. 1920ರಲ್ಲಿ ಗಾಂಧಿ ಅವರು ಯಂಗ್ ಇಂಡಿಯಾ ಪೇಪರ್ನಲ್ಲಿ ಮೇ 26ನೇ ತಾರೀಕು ಒಂದು ಆರ್ಟಿಕಲ್ ಬರೀತಾರೆ. ಆರ್ಟಿಕಲ್ ಹೆಸರು ಸಾವರ್ಕರ್ ಬ್ರದರ್ಸ್. ಅವ್ರೇನ್ ಹೇಳ್ತಾರೆ ಅಂದ್ರೆ, both these brothers have declared their political opinions and both have stated that do not entertain any revolutionary ideas. ಅಂದ್ರೆ ಅವ್ರ ರಾಜಕೀಯ ಅಭಿಪ್ರಾಯಗಳು ಕೊಟ್ಟಿದ್ದಾರೆ, ಇವ್ರ ಹತ್ರ ಯಾವುದೇ ರೀತಿಯಾದಂತ ಕ್ರಾಂತಿಕಾರಿಯಾದಂತ ಐಡಿಯಾಗಳು ಇಲ್ಲ. and ಅವರಿಗೆ ಏನಾದ್ರು, and if they are set free they would like to work under the Reforms Act. Please note, they would like to work under the Reforms Act, for they consider that reforms enable one to work thereunder so as to achieve political responsibility for India. They both state that they do not desire independence from the British connection. On the contrary, they feel that India's destiny can be best worked out in association with British. ಅಂದ್ರೆ ಏನ್ ಹೇಳ್ತಾ ಇದ್ದಾರೆ ಇಲ್ಲಿ? ಅವರಿಗೆ ಬ್ರಿಟಿಷ್ ಅವರ ಜೊತೆ ನಮ್ಮ ಭವಿಷ್ಯ ಕಾಣಿಸ್ತಾ ಇದೆ, ನಮ್ಮ ದೇಶದ ಭವಿಷ್ಯ ಕಾಣಿಸ್ತಾ ಇದೆ. ಬ್ರಿಟಿಷ್ ಅವರಿಗೆ ಬಿಟ್ಟು ನಮ್ಮ ದೇಶದ ಭವಿಷ್ಯ ಇಲ್ಲ, ರಾಜಕೀಯವಾಗಿರ್ಬೋದು, ಆರ್ಥಿಕವಾಗಿರ್ಬೋದು. ಅದಕ್ಕೆ ನೀವು ದಯವಿಟ್ಟು ಇವರು ಯಾವುದೇ ರೀತಿಯಾದಂತ ಕ್ರಾಂತಿಕಾರಿ ಬದಲಾವಣೆ ತರೋರಲ್ಲ ಇವರಿಬ್ರು ಬ್ರದರ್ಸು. ಇವರು ಏನು ಕ್ಷಮಾಪಣೆ ಪತ್ರ ಕೊಟ್ಟಿದಾರಲ್ಲ, ಅದನ್ನ ದಯವಿಟ್ಟು ಕನ್ಸಿಡರ್ ಮಾಡಿ ಅಂತಾನೆ ಬರೀತಾರೆ. ಯಾಕಷ್ಟು ಡೆಸ್ಪರೇಟ್ ಇದ್ರು ರಿಲೀಸಿಗೆ ಇವರು? ಇದಕ್ಕಿಂತ ಕ್ಲಿಯರ್ ಎಕ್ಸ್ಪ್ರೆಷನ್ ಬೇಕಾ ನಮ್ಗೆ? ಗಾಂಧೀಜಿಯವರೇ ಬರ್ದಿರೋದು, ಅವ್ರಿಗೆ ಬಿಟ್ಬಿಡಿ. ಪದೇ ಪದೇ ಅವ್ರು ಕೇಳ್ಕೊಂತಾ ಇದ್ದಾರೆ. ಅವ್ರು ಹೇಳಿದಾರಲ್ಲ, ನಿಮ್ ಜೊತೆ ಸರೆಂಡರ್ ಆಗ್ತೀವಿ, ನಿಮ್ ರಿಫಾರ್ಮ್ಸ್ ಆಕ್ಟ್ ಅಲ್ಲಿ ನಾವು ಬರ್ತೀವಿ ಅಂತ. ಮತ್ತೆ ಇತ್ತೀಚೆಗೆ ಇನ್ನೊಂದು ಹೊಸ ಪ್ರೀತಿ ಉಟ್ಬಿಟ್ಟಿದೆ. ಪಟೇಲ್ ಅವ್ರು ಆದ್ಮೇಲೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವ್ರ ಮೇಲೆ ಬಹಳ ಪ್ರೀತಿ ಬಂದ್ಬಿಟ್ಟಿದೆ ಬಿಜೆಪಿನಲ್ಲಿ. ಯಾವ್ದೋ ಒಂದು ಹೋಲೋಗ್ರಾಮ್ ಎಲ್ಲ ಮಾಡಿದ್ರಲ್ಲ ಸರ್, ಅದು ಇನ್ನೂ ವರ್ಕ್ ಆಗ್ತಾ ಇದೆಯಾ? ಅದು ನ್ಯೂ ಡೆಲ್ಲಿನಲ್ಲಿ ಅದೇನಾಗ್ತಾ ಇದೆಯೋ ಗೊತ್ತಿಲ್ಲ ನನಗೆ. 2ನೇ ವಿಶ್ವ ಯುದ್ಧದಲ್ಲಿ ಪ್ರಾರಂಭ ಆದಾಗ ಸುಭಾಷ್ ಚಂದ್ರ ಬೋಸ್ ಅವರು ಜರ್ಮನಿಗೆ ಹೋಗ್ತಾರೆ, ಜರ್ಮನಿಯಿಂದ ಸಬ್ಮರೀನ್ ಥ್ರೂ ಜಪಾನಿಗೆ ಬರ್ತಾರೆ. ಅವರು ಒಂದು ಆರ್ಮ್ಡ್ ಸ್ಟ್ರಗಲ್, ಅಂದ್ರೆ ಒಂದು ಸೈನ್ಯವನ್ನ ಕಟ್ಬಿಟ್ಟು ಬ್ರಿಟಿಷ್ ಅವರಿಗೆ ಒದ್ದು ಓಡಿಸ್ಬೇಕು ಅಂತ ಒಂದು ಪ್ಲಾನ್ ಅನ್ನ ಮಾಡ್ತಾರೆ. ಅವರು ಜಪಾನ್ ಜೊತೆ ಇರ್ಬೋದು, ಬೇರೆ ಕಂಟ್ರಿಗಳ ಜೊತೆ ಇರ್ಬೋದು, ಒಂದು ಸೈನ್ಯ ಕಟ್ಟುವ ಸಂದರ್ಭದಲ್ಲಿ ಇದೇ ವೀರ್ ಸಾವರ್ಕರ್ ಅವರು ಯಾರ ಪರವಾಗಿ ಮಾಡಿದ್ರು ಗೊತ್ತಾ ಕೆಲಸ? ಬ್ರಿಟಿಷರ ಪರವಾಗಿ. ಇದು ಅವ್ರದ್ದು ಬೇಕಾದ್ರೆ ನಿಮ್ಮ ಇತಿಹಾಸನೇ ಇದೆ, ತೆಗೆದು ನೋಡ್ಬಿಡಿ. ಅವರು ಸಾವರ್ಕರ್ ಅವರು ಈ ಬ್ರಿಟಿಷರ ಆರ್ಮಿಗೆ ಲಕ್ಷಾಂತರ ಜನ ಸೇರಿಸಿದ್ರು, ಕರೆ ಕೊಟ್ರು. ಏನಂತ? ದಯವಿಟ್ಟು ಈ ವಿಶ್ವ ಯುದ್ಧ ಆದ್ಮೇಲೆ ಬ್ರಿಟಿಷ್ ಅವರೇ ನಮಗೆ ಆಳ್ತಾರೆ, ನಾವು ಅವ್ರ ಜೊತೆ ಚೆನ್ನಾಗಿರ್ಬೇಕು, ನಾವೆಲ್ಲರೂ ಹೋಗಿ ಬ್ರಿಟಿಷ್ ಆರ್ಮಿ ಸೇರೋಣ ಅಂತ. ಆ ಬ್ರಿಟಿಷ್ ಆರ್ಮಿ ಸೇರಿದವ್ರು ಯಾರಿಗೆ ಗೊತ್ತಾ ಕೊಂದಿದ್ದು? ನಾರ್ತ್ ಈಸ್ಟ್ ನಲ್ಲಿ
ಸುಭಾಷ್ ಚಂದ್ರ ಬೋಸ್ ಅವರ ಆಜಾದ್ ಹಿಂದ್ ಫೌಜಿಗೆ. ದ ಸೇಮ್ ವೆರಿ ಪೀಪಲ್ ದಟ್ ಸಾವರ್ಕರ್ ರೆಕ್ರೂಟೆಡ್ were responsible for the massacre of Indian National Army soldiers. ಮತ್ತೆ ಇವ್ರಿಗೆ ದೇಶಭಕ್ತರು ಅನ್ಬಹುದಾ? ಸಾವರ್ಕರ್ ಅವರು ಹಿಂದೂ ಮಹಾಸಭಾ ಸೆಷನ್ 1940 ನಲ್ಲಿ ಮಧುರಾನಲ್ಲಿ ಹೇಳ್ತಾರೆ, ಅವರೇ ಬೆಂಚಪ್ಪರ್ಸ್ಕೊಂಡು ಹೇಳ್ತಾರೆ, ಒಂದೇ ವರ್ಷದಲ್ಲಿ 1,00,000 ಜನ ಸೈನಿಕರನ್ನ ನಾನು ಬ್ರಿಟಿಷ್ ಅವರಿಗೆ ಸೇರಿಸಿದ್ದೀನಿ, ಬ್ರಿಟಿಷ್ ಆರ್ಮ್ ಫೋರ್ಸಸ್ಗೆ ಸೇರಿಸಿದ್ದೀನಿ, ನಿಮ್ಗೆಲ್ಲ ಧನ್ಯವಾದಗಳು ಅಂದ್ಬಿಟ್ಟು ಅವರೇ ಹೇಳ್ತಾರೆ. ನೋಡಿ 1940 ಹಿಂದೂ ಮಹಾಸಭಾ ಸೆಷನ್ ಇನ್ ಮಧುರಾ. ನಂದು ಪ್ರಶ್ನೆ ಇಷ್ಟೇ ಬಿಜೆಪಿ ಅವರಿಗೆ, ಇವತ್ತು ನೀವು ನೇತಾಜಿ ಅಂತ ಹೋಗ್ತಾ ಇದೀರಲ್ಲ, ಅವಾಗ ನೇತಾಜಿ ಅವರೇನೋ ಪ್ರಾಮಾಣಿಕ ಪ್ರಯತ್ನ ಮಾಡ್ಬೇಕಾದ್ರೆ ನೀವ್ ಯಾಕ್ರಿ ಹೋಗಿ ಬಿಜೆಪಿ ಸಾವರ್ಕರ್ ಅವರು ಬೋಸ್ ಅವ್ರ ವಿರುದ್ಧ ಆರ್ಮಿ ಕಟ್ಟಿದ್ರಿ? ಇದಕ್ಕಿಂತ ಪೂರ್ವವಾಗಿ 1939ರಲ್ಲಿ ಅವಾಗ ಯಾವಾಗ ಈ ಎರಡನೇ ವಿಶ್ವ ಯುದ್ಧ ಪ್ರಾರಂಭ ಆಗ್ಬೇಕಾಗಿತ್ತು, ಬ್ರಿಟಿಷ್ ಅವರು ನಮ್ಮ ದೇಶದ ಏನೋ ಎಲ್ಲ ಪಾರ್ಟಿಗಳಿಗೆ ಸಹಕಾರ ಕೇಳಿದ್ರು, ನಮಗೆ ಸಹಾಯ ಮಾಡ್ರಿ World War II ಇದಾದ್ಮೇಲೆ ನಾವು ನಿಮ್ಗೆ ಏನಾದ್ರು ಮಾಡ್ಕೊಡ್ತೀವಿ ಅಂತ. ಕಾಂಗ್ರೆಸ್ನವ್ರು ಇರ್ಬೋದು, ಬೇರೆ ಎಲ್ಲ ಪಕ್ಷದವರು ಕೂಡ ಏನ್ ಡಿಮಾಂಡ್ ಮಾಡಿದ್ರು? ಪೂರ್ಣ ಸ್ವರಾಜ್, ಕಂಪ್ಲೀಟ್ ಇಂಡಿಪೆಂಡೆನ್ಸ್. ಇವ್ರ ಜೊತೆ ಎಲ್ಲ ಸಾಕಷ್ಟು ಮಾತುಕತೆ ಆಯ್ತು. ಬ್ರಿಟಿಷ್ ಅವರು ಒಪ್ಪಿಲ್ಲ. ಅವ್ರೇನ್ ಹೇಳಿದ್ರು, ಕೊನೆಯದಾಗಿ ಅಪ್ಪ ಕಂಪ್ಲೀಟ್ ಇಂಡಿಪೆಂಡೆನ್ಸ್ ಕೊಡಲ್ಲ, ನಾನು ನಿಮ್ಗೆ ಡೊಮೇನಿಯನ್ ಸ್ಟೇಟಸ್ ಕೊಡ್ತೀವಿ ಅಂತ. ಡೊಮೇನಿಯನ್ ಸ್ಟೇಟಸ್ ಏನಂದ್ರೆ ಸೆಮಿ ಅಟಾನಮಸ್ ಸ್ಟೇಟಸ್ ಟು ಇಂಡಿಯಾ, ಅಂದ್ರೆ ಫುಲ್ ಇಂಡಿಪೆಂಡೆನ್ಸ್ ಕೊಡ್ಲಿಕ್ಕಾಗಲ್ಲ, ಅಡ್ಮಿನಿಸ್ಟ್ರೇಷನ್ ನಿಮ್ ಕೈ ಮಾಡೋಕ್ಕಾಗಲ್ಲ, ಸಂವಿಧಾನನ ಕೂಡ ರಚನೆ ಮಾಡ್ಲಿಕ್ಕೆ ಆಗೋದಿಲ್ಲ, ನೀವು ನಿಮ್ಮ ತಲೆ ಮೇಲೆ ನಾವೇ ಬ್ರಿಟಿಷ್ ಮೊನಾರ್ಕಿನೇ ಕೊಡ್ತೀವಿ ಅಂತಾಯ್ತು. ನಾವು ಕೇಳಿದ್ರು ಸಂವಿಧಾನ ರಚನೆ ಆಗ್ಬೇಕು, ಆಡಳಿತ ನಾವೇ ಮಾಡ್ಬೇಕು, ಸಂಪೂರ್ಣವಾದಂತ ಸ್ವಾತಂತ್ರ್ಯ ನಮ್ಗೆ ಇರಬೇಕು ಅಂದ್ಬಿಟ್ಟು ನಾವು ಸ್ಟೇಟಸ್ ಕೇಳಿದ್ವಿ. ಇವ್ರ ವಿರುದ್ಧ ಮಾಡಿದಾಗ, ಇವರು ನಾವು ಕೊಡಲ್ಲ, ಪೂರ್ಣ ಸ್ವರಾಜ್ ಕೊಡಲ್ಲ ಅಂದಾಗ ಕಾಂಗ್ರೆಸ್ನ ಎಲ್ಲ ಪ್ರೊವಿನ್ಷಿಯಲ್ ಗವರ್ಮೆಂಟ್ಸ್ ಸರ್ ರಿಸೈನ್ ಮಾಡಿದ್ರು. ಕಾಂಗ್ರೆಸ್ನಲ್ಲಿ ಎಲ್ಲರೂ ರಿಸೈನ್ ಮಾಡಿದ್ರು, ಬೇರೆ ಬೇರೆ ಯಾವ ಸಣ್ಣ ಪುಟ್ಟ ಪಕ್ಷ ಇದ್ರು ಎಲ್ಲರೂ ರಿಸೈನ್ ಮಾಡಿದ್ರು. ಸಾವರ್ಕರ್ ಅವರಿಗೆ ಇದು ಒಂದು ಅವಕಾಶ ಸಿಕ್ತು. ಅವರು ಹೋಗ್ಬಿಟ್ಟು ಅಂದಿನ ವೈಸ್ರಾಯ್ ಲಿನ್ಲಿತ್ ಗಾವ್ ಅಂತ ಇದ್ದಾರೆ, ಅವ್ರಿಗೆ ಹೋಗಿ ಭೇಟಿ ಮಾಡಿ, ನಾವು ನಿಮ್ಗೆ ಸಹಕಾರ ಕೊಡ್ತೀನಿ ಸರ್, ನೀವು ನಮ್ಮ ಜೊತೆ ಇರಿ ಅಂತ ಹೇಳ್ತಾರೆ. ಅದಕ್ಕೆ ವೈಸ್ರಾಯ್ ಅವರು ಇಂಗ್ಲೆಂಡಿಗೆ ಒಂದು ಪತ್ರ ಬರೀತಾರೆ. ಅವ್ರೇನ್ ಹೇಳ್ತಾರೆ ಅಂದ್ರೆ, ಸಾವರ್ಕರ್ ಸೆಡ್ that His Majesty's government must now turn to Hindus and work with their support. Our interests were now the same and we must therefore work together. Our interests are so closely bound together. The essential thing is for Hinduism and Great Britain to be friends, and the old antagonism was no longer necessary. The Hindu Mahasabha, he went on to say, favored and unambiguous undertaking of dominion status at the end of the war. ಅಂದ್ರೆ ನಾವು ಜೊತೆ ಕೆಲಸ ಮಾಡೋಣ, ಜೊತೆಗಿರೋಣ, ನೀವು ಯುದ್ಧ ಆದ್ಮೇಲೆ, ಎರಡನೇ ವಿಶ್ವ ಯುದ್ಧ ಆದ್ಮೇಲೆ ನೀವು ಏನ್ ಸ್ಟೇಟಸ್ ಕೊಡ್ತೀರಿ ಅದು ನಾವು ತಗೋತೀವಿ, ಆದ್ರೆ ನನಗೆ ನೀವು ಏನಾದ್ರು ಮಾಡಿ, ನಮಗೇನಾದ್ರು ಮಾಡಿ ಅಂತ ಕ್ಲಿಯರ್ ಆಗಿ ಬರ್ದು ಕಳಿಸಿದ್ದಾರೆ. ನನ್ನ ಪ್ರಶ್ನೆ, ಇಡೀ ರಾಷ್ಟ್ರ, ಎಲ್ಲ ರಾಜಕೀಯ ಪಕ್ಷಗಳು ಪೂರ್ಣ ಸ್ವರಾಜ್ ಕೇಳಬೇಕು ಅಂತ ಹಠ ಹಿಡಿದಾಗ, ಕಂಪ್ಲೀಟ್ ಇಂಡಿಪೆಂಡೆನ್ಸ್ ಬೇಕು, ಸಂವಿಧಾನ ಬೇಕು ಅಂತ ಹಠ ಹಿಡಿದಾಗ, ಇವ್ರು ಯಾಕೆ ಸರ್ ಹಿಂದಿನ ಬಾಗಿಲಿಂದ ಹೋಗಿ ಇವರು ನಾವು ಸಪೋರ್ಟ್ ಕೊಡ್ತೀನಿ ಅಂತ ಕೇಳಿದ್ರು? ಯಾಕೆ ಗಾಂಧೀಜಿ ಅವರ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ಗೆ ಸಪೋರ್ಟ್ ಮಾಡಿಲ್ಲ ಇವರು? ಯಾಕೆ ಮುಸ್ಲಿಂ ಲೀಗ್ ಜೊತೆ ಹಲವಾರು ಕಡೆ ಗೌರ್ಮೆಂಟ್ ನಡೆಸಿದ್ರು? ಸಿಂಧ್ನಲ್ಲಿ, ಪಂಜಾಬ್ನಲ್ಲಿ, ನಾರ್ತ್ ವೆಸ್ಟರ್ನ್ ಪ್ರಾವಿನ್ಸ್ನಲ್ಲಿ ಇವರು ಮುಸ್ಲಿಂ ಲೀಗ್ ಜೊತೆ ಗೌರ್ಮೆಂಟ್ ನಡೆಸಿದ ಇತಿಹಾಸ ಇದೆ. ಅದಂಗೆ ನಾವು ಕಾಂಗ್ರೆಸ್ನವರು ನೀವು ಮುಸ್ಲಿಂ ಓಲೈಕೆ, ಅದು ಓಲೈಕೆ, ಇದು ಓಲೈಕೆ ಅಂತಿರಲ್ಲಪ್ಪ. ಸ್ವಾತಂತ್ರ್ಯ ಹೋರಾಟ ಬಂದಾಗ ಯಾವುದೇ ಕಾಂಪ್ರಮೈಸ್ ನಾವು ಮಾಡಿಲ್ಲ, ನೀವ್ಯಾಕೆ ಮಾಡ್ಕೊಂಡ್ರಿ? ಅದಕ್ಕಿಂತ ದೊಡ್ಡ ಪ್ರಶ್ನೆ ನಾನು ಕಳೆದ 4-5 ತಿಂಗಳಿಂದ ಕೇಳ್ತಾನೆ ಇದ್ದೀನಿ. ನಿಮಗೂ ಬಹುಶಃ ಇದು ಇಂಟ್ರೆಸ್ಟಿಂಗ್ ಆಗಿರ್ಬೋದು. ನಾನು ಯಾವುದೋ ಒಂದು ಸಂವಾದದಲ್ಲಿದ್ದಾಗ ನಾನು ನಮ್ಮ ಬಿಜೆಪಿ ಒಬ್ಬ ಮಾಜಿ ಶಾಸಕರಿಗೆ ಕೇಳಿದೆ, ಸರಿ ಆಯ್ತು ಇದೆಲ್ಲ ಸರಿ, ಸಾವರ್ಕರ್ ಅಂತ ಇದ್ರೆ, ವೀರ್ ಸಾವರ್ಕರ್ ಅಂತ ಇದ್ರ, ನನಗೆ ಒಂದು ಸ್ವಲ್ಪ, ನಾನು ಅಷ್ಟು ನಿಮ್ಮಷ್ಟು ಓದ್ಕೊಂಡಿಲ್ಲ ಸಾವರ್ಕರ್ ಅವ್ರ ಬಗ್ಗೆ. ಸಾವರ್ಕರ್ ಅವರಿಗೆ ವೀರ್ ಬಿರುದು ಯಾರು ಕೊಟ್ಟಿದ್ದು? ಮಹಾತ್ಮ ಗಾಂಧಿಗೆ ಮಹಾತ್ಮ ಬಿರುದು ಕೊಟ್ಟಿದ್ದು ರವೀಂದ್ರನಾಥ್ ಟ್ಯಾಗೋರ್. ಸುಭಾಷ್ ಚಂದ್ರ ಬೋಸ್ ಅವರಿಗೆ ನೇತಾಜಿ ಅಂತ ಬಿರುದು ಕೊಟ್ಟಿದ್ದು ಅವರ ಆಜಾದ್ ಹಿಂದ್ ಫೌಜಿನ ಆಫೀಸರ್ಸ್ ಸರ್. ಅವ್ರು ಲೀಡರ್ ಇದ್ರು, ಇವ್ರು ನಮಗೆ ಪ್ರೇರಣೆ ಕೊಡ್ತಾರಂತ ನೇತಾಜಿ ಅಂತ ಕೊಟ್ಟಿದ್ದು. ಸಾವರ್ಕರ್ ಅವರಿಗೆ ವೀರ್ ಅಂತ ಯಾರು ಕೊಟ್ಟಿತ್ತು? ಅದಕ್ಕೆ ನಾನು ಸ್ವಲ್ಪ ನೋಡಿದೆ ಸರ್, ಇದು ಓದ್ದೆ. 1923
3ರಲ್ಲಿ ಸ್ವಲ್ಪ ಕೇಳಿ, ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. 1923ರಲ್ಲಿ ಒಂದು ಪುಸ್ತಕ ಹೊರಗೆ ಬರುತ್ತೆ, ಲೈಫ್ ಆಫ್ ಬ್ಯಾರಿಸ್ಟರ್ ಸಾವರ್ಕರ್. ಅದರ ಆಥರು ಚಿತ್ರಗುಪ್ತ, ಲೇಖಕರು ಚಿತ್ರಗುಪ್ತ. ಸಾವರ್ಕರ್ ಇಂದ್ರ ಚಂದ್ರ, ಅವರ ಹೋರಾಟದ ಮನೋಭಾವನೆ, ಅವರ ಕಿಚ್ಚು, ಅವರ ಏನು ದೇಶ ಪ್ರೇಮದ ಬಗ್ಗೆ ಏನು ಮಿತಿ ಮೀರಿ ಅವರಿಗೆ ಇದು ವರ್ಣನೆ ಮಾಡಿದ್ದಾರೆ, ಸಂಪೂರ್ಣವಾಗಿ ವೈಭವೀಕರಣ ಮಾಡಿಬಿಟ್ಟಿದ್ದಾರೆ. 1966ನಲ್ಲಿ ಸಾವರ್ಕರ್ ಅವರು ತೀರ್ಕೊಳ್ತಾರೆ. 1987ರಲ್ಲಿ ಯಾವಾಗ ಈ ಪುಸ್ತಕ ಲೈಫ್ ಆಫ್ ಬ್ಯಾರಿಸ್ಟರ್ ಸಾವರ್ಕರ್ ಸೆಕೆಂಡ್ ಎಡಿಷನ್ ಪ್ರಿಂಟ್ ಆಗ್ಲಿಕ್ಕೆ ಹೋಗುತ್ತೆ, ಯಾರು ವೀರ್ ಸಾವರ್ಕರ್ ಪ್ರಕಾಶನ್ ಅಂದ್ಬಿಟ್ಟು ಆ ಪಬ್ಲಿಷರ್, ಅಫಿಷಿಯಲ್ ಪಬ್ಲಿಷರ್, ಅದು ಸಾವರ್ಕರ್ ಅವರ ರೈಟಿಂಗ್ಸ್ ಇರ್ಬೋದು, ಮತ್ತೆ ಈ ಅವರ ಆತ್ಮಕಥೆ ಜೀವನ ಚರಿತ್ರೆ ಇರ್ಬೋದು. ಅವರು ಈ ಚಿತ್ರಗುಪ್ತ ಯಾರು ಅಂತ ಇದು ಮಾಡ್ಬೇಕಾದ ಕೇಳಿದಾಗ, ಅವಾಗ ಆ ಪಬ್ಲಿಷರ್ ಇರ್ತಾರೆ ಸರ್, ಅವಾಗ ಪಬ್ಲಿಷ್ ಮಾಡಿದ್ದು ಫಸ್ಟ್ ಎಡಿಷನ್ ಪಬ್ಲಿಷ್ ಇದು ಮಾಡಿದಾಗ ಅವರು ರವೀಂದ್ರ ರಾಮದಾಸ್ ಅಂತ ಇರ್ತಾರೆ. ಅವರು ಬಹಳ ಆಪ್ತರಿದ್ರಂತೆ ಇವರಿಗೆ, ಸಾವರ್ಕರ್ಗೆ. ರವೀಂದ್ರ ದಾಸ್ ಅವರು ಈ 1987 ಎಡಿಷನ್ಗೆ ಒಂದು ಪ್ರಿಫೇಸ್ ಬರೀತಾರೆ, ಅಂದ್ರೆ ಮುನ್ನುಡಿ ಬರೀತಾರೆ. ಅದ್ರಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಚಿತ್ರಗುಪ್ತ ಬೇರೆ ಯಾರು ಅಲ್ಲ, ವೀರ್ ಸಾವರ್ಕರ್ ಅವರೇ. ಸಾವರ್ಕರ್ ಅವರೇ ಚಿತ್ರಗುಪ್ತ. ಅಂದ್ರೆ ವೀರ್ ಸಾವರ್ಕರ್ ಟೈಟಲ್ ಯಾರು ಕೊಟ್ಟಿದ್ದು? ಅವರೇ. ಮೊದಲೇ ಬಾರಿ ವೀರ್ ಸಾವರ್ಕರ್ ಅಂತ ಟೈಟಲ್ ಅವರಿಗೆ ಉಲ್ಲೇಖಿಸಿದ್ದು ಆ ಪುಸ್ತಕದಲ್ಲಿ. ಚಿತ್ರಗುಪ್ತ ಆ ಟೈಟಲ್ ಕೊಟ್ಟಿದ್ದು. ಚಿತ್ರಗುಪ್ತ ಯಾರು? ಸಾವರ್ಕರ್ ಅವರು. ಏನಪ್ಪ ಇದು ಇತಿಹಾಸ ಅವರಿಗೆ ಗೊತ್ತಿಲ್ಲ. ನಾನು ಯಾಕೆ ಬಿಜೆಪಿ ಅವರಿಗೆ ಸ್ವಲ್ಪ ಈ ವಾಟ್ಸ್ಆ್ಯಪ್ ವಿಶ್ವವಿದ್ಯಾಲಯದಿಂದ ಹೊರಗೆ ಬನ್ನಿ ಅಂತ ಕೇಳ್ತಾ ಇದ್ದೀನಿ ಅಂದ್ರೆ, ನಿಮ್ಮ ನಾಯಕರ ಬಗ್ಗೆ ತಿಳ್ಕೊಳ್ಳಿ, ನಮ್ಮ ನಾಯಕರು ಬಿಟ್ಬಿಡಿ, ನೀವು ದೇಶದ ಇತಿಹಾಸ ಬಿಟ್ಬಿಡಿ. RSS ಅವರು ಮತ್ತೆ ಬಿಜೆಪಿ ಅವರು ಸಾವರ್ಕರ್ ಹಿಂದುತ್ವದ ಪಿತಾಮಹ ಅಂತ ಹೋಗ್ತಾರ ಸರ್? ಎಲ್ಲರೂ ಹೋಗ್ತೀವ, ಹಿಂದುತ್ವದ ಪಿತಾಮಹ ಸಾವರ್ಕರ್ ಅವರು. ನಾನು ಹೇಳ್ದಂಗೆ ಅವರು ರ್ಯಾಷನಲಿಸ್ಟ್ ಇದ್ರು, ವಿಚಾರವಾದಿ ಇದ್ರು, ನಾಸ್ತಿಕರು ಇದ್ರು ಅಂತ ಹೇಳ್ತಾರೆ. ಆದ್ರೆ ಎಲ್ಲದ್ ನಿಮ್ಗೆ ಆಶ್ಚರ್ಯ ಏನಪ್ಪಾ ಅಂದ್ರೆ, ಗೋಮಾತೆಯನ್ನ ಅವರು ಪೂಜಿಸಬಾರ್ದು ಅಂತ ಹೇಳಿದ್ರು. ದ ಕೌ ಇಸ್ ನಾಟ್ ಅ ಹೋಲಿ ಆನಿಮಲ್ ಬಟ್ ಅ ಯೂಸ್ಫುಲ್ ಆನಿಮಲ್ ಅಂತ ಹೇಳಿದ್ರು. ಅಂದ್ರೆ ಗೋ ಏನಿದೆ, ಹಸು ಏನಿದೆ, ಅದು ಪವಿತ್ರವಲ್ಲ, ಉಪಯುಕ್ತವಾದಂತ ಪ್ರಾಣಿ ಅಂತ ಅವ್ರು ಹೇಳಿದ್ರು. ಅವ್ರ ಸ್ವಂತ ಲೇಖನಿನಲ್ಲಿ ಏನಂತ ಬರೆದಿದ್ದಾರೆ, ಇಫ್ ದ ಕೌಸ್ ಅ ಮದರ್ ಟು ಎನಿಬಡಿ ಅಟ್ ಆಲ್, ಇಟ್ಸ್ ದ ಬುಲಕ್, ನಾಟ್ ದ ಹಿಂದೂಸ್. Hindutva, if it has to sustain itself on cow's legs, it will come crashing down at the slightest sign of crisis. Just see how we have crammed 33 crore deities into the cow's belly. ಅಂದ್ರೆ ಏನ್ ಹೇಳ್ತಾ ಇದ್ದಾರೆ ಇಲ್ಲಿ, ಗೋ ಯಾರಿಗಾನ ತಾಯಿ ಇದ್ರೆ ಅದು ಬರೀ ಎತ್ತಿಗೆ, ಹಿಂದೂಗಳಿಗಲ್ಲ. ಹಿಂದುತ್ವದ ತತ್ವ ಏನಿದೆ, ಗೋವಿನ 4 ಕಾಲ ಮೇಲೆ ನಿಲ್ಲಿಕ್ಕಾಗಲ್ಲ. 33 ಕೋಟಿ ದೇವ್ರನ್ನ ನೀವು ಹೊಟ್ಟೆಗೆ ತುಂಬಿಸಿದೀರಾ. ಇದು ನನ್ನ ಮಾತಲ್ಲ, ಮತ್ ನಾಳೆ ಅದೇ ಒಂದು ಕಾಂಟ್ರವರ್ಸಿ ಆಗೋದು. ಇದು ಸಾವರ್ಕರ್ ಅವ್ರು ಬರ್ದಿರೋದು. ಅವ್ರೇನ್ ಆರ್ಗ್ಯೂ ಮಾಡ್ತಾರೆ ಅಂದ್ರೆ, ಹಿಂದೂಗಳು ಗೋ ಮಾತೆಯನ್ನ ಪೂಜಿಸೋದ್ ಬಿಟ್ಬಿಟ್ಟು ಯಾರಿಗಾನ ಸೂಪರ್ ಹ್ಯೂಮನ್ ಕ್ವಾಲಿಟೀಸ್ ಇದ್ದಾರೆ ಅವ್ರಿಗೆ ಪೂಜೆ ಮಾಡಿ, ಅಂಡ್ ಔಟ್ ಆನಿಮಲ್ ಇನ್ಫೀರಿಯರ್ ಟು ಮ್ಯಾನ್ ಕೈಂಡ್ ಮಾಡಬೇಡಿ ಅಂತ ಹೇಳ್ತಾರೆ. ಈಗಿನ ಸರ್ಕಾರ ಗೌಮೂತ್ರ ಕುಡೀರಿ ಅಂದ್ರು, ಕರೋನಾ ಬಂದಾಗ ಸಗಣಿಗೆ ಇದು ಮಾಡ್ತಾ ಇದ್ದಾರೆ. ಅವರೇ ಹೇಳ್ತಾರೆ, ಯಾರು ಗೋಮೂತ್ರ ಕುಡಿತಾರಲ್ವಾ ಅವ್ರನ್ನ ಬುದ್ಧಿ ಹತ್ಯೆ ಆಗಿದೆ ಅಂತ ಹೇಳ್ತಾರೆ. ಅವ್ರ ವರ್ಡ್ಸ್ ಬುದ್ಧಿ ಹತ್ಯೆ ಅಂದ್ರೆ ಮರ್ಡರ್ ಆಫ್ ಇಂಟೆಲೆಕ್ಟ್. ಮತ್ತೆ ಇವಾಗ ಇವರು ಹೆಂಗ್ ಬೇಕಂಗ್ ಯೂಸ್ ಮಾಡ್ಕೋತಾರಲ್ಲ. ಇದೇ ಸಾವರ್ಕರ್ ಅವರು ಏನ್ ಹೇಳಿದ್ರು, ಗೋಮಾತೆ ಬಗ್ಗೆ ಏನ್ ಹೇಳಿದ್ರು ತಿಳ್ಕೊಳ್ಳಿ. ಅವರು ಇವರು ಸೆಲೆಕ್ಟಿವ್ ಆಗಿ ಮಾತ್ರ ಮಾಡ್ತಾರೆ. ಇವ್ರು ಇನ್ನೊಂದೇ ಏನ್ ಹೇಳ್ತಾರೆ ಗೊತ್ತಾ, ಬಿಜೆಪಿ ಮತ್ತು RSS ದವರು, ಸಾವರ್ಕರ್ ಅವರು ಗೋಮಾಂಸ ತಿನ್ನಕ್ಕೆ ಏನಿದೆ ಹಿಂದೆಟಾಗ್ತಾ ಇರಲಿಲ್ಲ. ಅವರು ಗೋಮಾಂಸ ತಿಂದಿದ್ದಾರೆ ಬ್ರಿಟನ್ ನಲ್ಲಿ ಇದ್ದಾಗ, ಮತ್ತೆ ಬೇರೆಯವರು ಗೋಮಾಂಸ ತಿಂದಾಗ ಅದೇನು ಆಕ್ಷೇಪ ಇರಲಿಲ್ಲ. ಆದ್ರೆ ಬ್ರಿಟಿಷ್ ಅಲ್ಲಿ ತಿಂದಾಗ ಅದು ಜರ್ಸಿ ಕವು, ಅದಕ್ಕೇನು ಸಂಬಂಧ ಇದೆ, ಅದು ತಿನ್ಬೋದಂತ ಇಲ್ಲ ಆಗಲ್ಲ.
ಇದು ಅವ್ರ ಮಾತು, ನಂದಲ್ಲ. ಈಗ ನೀವು ಸಾವರ್ಕರ್ ಅವರಿಗೆ ಹಿಂದುತ್ವದ ಪಿತಾಮಹ ಅಂತ ಒಪ್ಪಿದ್ರೆ ಅವರು ಗೋಮಾತೆ ಪೂಜೆ ಮಾಡಬೇಡ ಅಂತ ಇದಾರಲ್ಲ. ಅದು ಬರೇ ಒಂದು ಉಪಯುಕ್ತವಾದಂತ ಪ್ರಾಣಿ. ಹೆಂಗೆ ಅಮೆರಿಕಾನಲ್ಲಿ ಲೈಫ್ ಸ್ಟಾಕ್ ಅನ್ನ ಯೂಸ್ ಮಾಡ್ಕೊಂಡು, ಪ್ರಾಣಿಗಳನ್ನ ಯೂಸ್ ಮಾಡ್ಕೊಂಡು ಅವ್ರು ಆರ್ಥಿಕವಾಗಿ ಮುಂದೆ ಬಂದಿದ್ದಾರೆ, ಹಂಗ್ ಬನ್ರಪ್ಪ ಅಂತ ಹೇಳಿದ್ದಾರೆ ಅವರೇ. ಈಗ ನೀವು ಗೋ ಹತ್ಯೆ ನಿಷೇಧ ವಾಪಸ್ ತೆಗೋತೀರಾ? ಗೋಮೂತ್ರ ಕುಡಿಯೋದು ನಿಲ್ಲಿಸ್ತೀರಾ? ಗೋಮಾತೆ ಹೆಸರಿನಲ್ಲಿ ಇವತ್ತೇನು ಲಿಂಚಿಂಗ್ ನಡೀತಾ ಇದೆ ಇಡೀ ಇದರಲ್ಲಿ, ರಾಷ್ಟ್ರದಲ್ಲಿ, ಏನಂತೀರಾ ಈಗ ಅದಕ್ಕೆ? ಮತ್ತೆ ವಿಶೇಷವಾಗಿ ಇನ್ನ ಒಂದು ಈ ವಾಟ್ಸ್ಆಪ್ ಯೂನಿವರ್ಸಿಟಿ ಅವರು ಏನ್ ಮಾಡ್ತಾರೆ ಅಂದ್ರೆ, ಈ ವಿಭಜನೆ ಬಂದಾಗ ಇಂಡಿಯಾ ಪಾಕಿಸ್ತಾನ ವಿಭಜನೆ ಮಾಡಿದ್ದು ನೆಹರು, ಗಾಂಧಿ ಅಂಡ್ ಕಾಂಗ್ರೆಸ್ ಅಂದ್ಬಿಡ್ತಾರೆ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್ ಮೈ ಫ್ರೆಂಡ್ಸ್ ಆಫ್ ಬಿಜೆಪಿ, ಸ್ವಲ್ಪ ನಿಮ್ಮ ಲೀಡರ್ ಏನ್ ಹೇಳಿದ್ದಾರೆ ಕೇಳ್ಕೊಳ್ಳಿ. ಪ್ರೀ ಇಂಡಿಪೆಂಡೆನ್ಸ್ ನಲ್ಲಿ ದ ಫಸ್ಟ್ ಪರ್ಸನ್ ಟು ಸಜೆಸ್ಟ್ ಪಾರ್ಟಿಷನ್ ಬೇಸ್ಡ್ ಆನ್ ರಿಲಿಜನ್ ವಾಸ್ ಮಿಸ್ಟರ್ ವಿ.ಡಿ. ಸಾವರ್ಕರ್. ದೇಶ ವಿಭಜನೆ ಆಗಬೇಕು ಧರ್ಮದ ಆಧಾರದ ಮೇಲೆ ಅಂತ ಸಜೆಸ್ಟ್ ಮಾಡಿದ್ದು ವಿ.ಡಿ. ಸಾವರ್ಕರ್. 1937 19ನೆಯ ಹಿಂದೂ ಮಹಾಸಭಾ ಸೆಷನ್ ಅಹಮದಾಬಾದ್. ಸಾವರ್ಕರ್ ಅವರು ಏನ್ ಹೇಳ್ತಾರೆ? ಲೆಟ್ ಅಸ್ ಬ್ರೇವ್ಲಿ ಫೇಸ್ ಅನ್ಪ್ಲೆಸೆಂಟ್ ಫ್ಯಾಕ್ಟ್ಸ್ ಆಸ್ ದೇ ಆರ್. ಇಂಡಿಯಾ ಕೆನಾಟ್ ಬಿ ಅಸ್ಯೂಮ್ಡ್ ಟುಡೇ to be Unitarian and homogeneous nation, but on the contrary there are two nations in the main, the Hindus and the Muslims in India. ಇದಕ್ಕಿಂತ ಬೇಕೇನ್ರಿ? ಅವ್ರು ಹೇಳಿರೋದು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಏನ್ ಹೇಳ್ತಾರೆ ಗೊತ್ತಾ? Strange as it may appear, Mr. Savarkar and Mr. Jinnah, instead of being opposed to each other on the one nation versus two nations issue, are in complete agreement about it. Both not only agree but insist there are two nations in India, one the Muslim nation and the other the Hindu nation. They differ only as regards to the terms and conditions on which two nations must live. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಜಿನ್ನಾ ಮತ್ತೆ ಸಾವರ್ಕರ್ ಅವರು ಒಪ್ತಾ ಇದ್ದಾರೆ, ಒಂದೇ ರಾಷ್ಟ್ರದಲ್ಲಿ ಎರಡು ರಾಷ್ಟ್ರಗಳಿವೆ ಧರ್ಮದ ಆಧಾರದ ಮೇಲೆ. ನೀವು ನಿಮ್ದು ತಗೊಳ್ಳಿ, ನಾವು ನಮ್ ತಗೋತೀವಿ, ಅದ್ರ ರೂಪರೇಷೆ ಹಾಕೋದಷ್ಟೇ ಬಾಕಿ ಇದೆ. ನನಗೆ ಐ ಆಮ್ ಸರ್ಪ್ರೈಸ್ಡ್ ದಟ್ ಸಾವರ್ಕರ್ ಅವರು ಅಖಂಡ ಭಾರತ ಬಗ್ಗೆನೂ ಮಾತಾಡ್ತಾರೆ, ಮತ್ತೆ ವಿಭಜನೆ ಬಗ್ಗೆನೂ ಮಾತಾಡ್ತಾರೆ. ಇದು ಮುಸ್ಲಿಂ ಲೀಗ್ ಅವರು ಒಪ್ಪಿದ ಯಾವಾಗ? ಹಿಂದೂ ಮಹಾಸಭಾದಲ್ಲಿ ಸಾವರ್ಕರ್ ಅವರು 1937ರಲ್ಲಿ ಫಸ್ಟ್ ಟೈಮ್ ಇದು ಸಜೆಸ್ಟ್ ಮಾಡ್ತಾರೆ. ಅದನ್ನ ಪ್ರತಿಪಾದನೆ ಆಗೋದು 1940ರಲ್ಲಿ ಮುಸ್ಲಿಂ ಲೀಗ್ ಅವರು ಜಿನ್ನಾನಲ್ಲಿ ಲಾಹೋರ್ ಸೆಷನ್ ನಲ್ಲಿ ಅವ್ರು ಹೇಳಿದ್ದನ್ನೇ ಮತ್ತೆ ಹೇಳ್ತಾರೆ. ಆಗಸ್ಟ್ 15 1943ನಲ್ಲಿ ಸಾವರ್ಕರ್ ಅವ್ರು ಏನ್ ಹೇಳ್ತಾರೆ ಗೊತ್ತಾ? ನಾಗ್ಪುರ್ನಲ್ಲಿ, ಐ ಹ್ಯಾವ್ ನೋ ಕ್ವಾರಲ್ ವಿತ್ ಮಿಸ್ಟರ್ ಜಿನ್ನಾಸ್ ಟೂ ನೇಷನ್ ಥಿಯರಿ. ವಿ ಹಿಂದೂಸ್ ಆರ್ ಅ ನೇಷನ್ ಬೈ ಅವರ್ ಸೆಲ್ಸ್ ಅಂಡ್ ಇಟ್ ಈಸ್ ಅ ಹಿಸ್ಟಾರಿಕಲ್ ಫ್ಯಾಕ್ಟ್ ದಟ್ ಹಿಂದೂಸ್ ಅಂಡ್ ಮುಸ್ಲಿಮ್ಸ್ ಆರ್ ಟೂ ನೇಷನ್ಸ್. ಅಂದ್ರೆ ಮತ್ತೆ ನಾನ್ ಕೇಳ್ತಾ ಇದ್ದೀನಿ, ಇವತ್ತು ಸಾವರ್ಕರ್ ಸಪೋರ್ಟರ್ಸ್ ಎಲ್ಲರೂ ಇದಾರಲ್ಲ, ನೀವೆಲ್ಲ ಅಖಂಡ ಭಾರತ ಕಟ್ತೀನಿ ಅಂತ ಇನ್ನೂ ಹೋಗ್ತಾ ಇದ್ರಲ್ಲ. ಅಫ್ಘಾನಿಸ್ತಾನದಿಂದ ಹಿಡ್ಕೊಂಡು ಎಲ್ಲರೂ ನೀವು ಜಾವಾ, ಸುಮಾತ್ರ ತನಕ ಎಲ್ಲ ಹೋಗ್ತಾ ಇದ್ದೀರಲ್ಲ. ಹೇಗಾಗುತ್ತೆ? ನಿಮ್ ಲೀಡ್ರೆ ಯೂನಿಫೈಡ್ ಇಂಡಿಯಾಗೆ ನಿಂತಿರ್ಲಿಲ್ಲ, ಅಖಂಡ ಭಾರತಕ್ಕೆ ನಿಂತಿರ್ಲಿಲ್ಲ. ಯಾವಾಗ ಪಂಜಾಬ್ದವರು ನಾವು ಸಪರೇಟ್ ಕಂಟ್ರಿ ಬೇಕಾದ್ರು ಸಿಕ್ಕಿಸ್ತಾನು, ಅವಾಗ ಅದಕ್ಕೆ ಸಪೋರ್ಟ್ ಮಾಡಿದ್ ಯಾರು ಗೊತ್ತಾ? ಸಾವರ್ಕರ್ ಅವರು. ಜೂನ್ 18 1947ರಲ್ಲಿ ಟ್ರಾವಣ್ಕೋರ್ ಅವರ ದಿವಾನ್ ಸಿ.ಪಿ. ರಾಮಸ್ವಾಮಿ ಅಯ್ಯರ್ ಅವರು ಡಿಕ್ಲೇರ್ ಮಾಡ್ಕೋತಾರೆ, ನಾವು ಒಂದು ಸ್ವತಂತ್ರವಾದಂತ ರಾಷ್ಟ್ರ, ಪ್ರಿನ್ಸ್ಲಿ ಸ್ಟೇಟ್ ಅದು ಟ್ರಾವಣ್ಕೋರ್. ನಾವು ಸ್ವತಂತ್ರವಾದಂತ ರಾಷ್ಟ್ರ ಅಂದಾಗ 2 ದಿನದಲ್ಲಿ ಸಾವರ್ಕರ್ ಅವರು ಅದಕ್ಕೆ ಸಪೋರ್ಟ್ ಮಾಡ್ತಾರೆ. ಹೇಗೆ? ಮತ್ತೆ ಇದು ಭಾರತವನ್ನ ಒಗ್ಗೂಡಿಸುವ ಕಮಿಟ್ಮೆಂಟ್ ಎಲ್ಲಿದೆ ಇವ್ರ ಹತ್ರ? ಮೊನ್ನೆ ರವಿಕುಮಾರ್ ಅವರು ನೆಹರು ಅವರು ವಿಭಜನೆ ಮಾಡಿದ್ರು, ಅದಕ್ಕೆ ನಾವು ಅವ್ರದ್ದು ಫೋಟೋ ಹಾಕಿಲ್ಲ ಅಂತ ಹೇಳಿದ್ರು. ಮೊನ್ನೆ ಆಗಸ್ಟ್ 15 ದೇಶವನ್ನ ವಿಭಜನೆ ಮಾಡಿದ್ರಂತೆ ನೆಹರು ಅವರು, ಅದಕ್ಕೆ ಅವ್ರ ಫೋಟೋ ಹಾಕಿಲ್ಲ. ರೀ, ನಿಮ್ಮ ಇತಿಹಾಸ ನೋಡ್ಕೊಳ್ರಿ ಫಸ್ಟ್, ನಿಮ್ ಲೀಡರ್ ಏನೇನು ಹೇಳಿದ್ದಾರೆ ಅಂತ. ಗಾಂಧೀಜಿ ಅವ್ರು ಇರ್ಬೋದು, ನೆಹರು ಅವ್ರು ಇರ್ಬೋದು, ಪಾರ್ಟಿಷನ್ ಆಗ್ಬಾರ್ದು ಅಂತ ಹೋರಾಟ ಮಾಡಿದವರು. ನೋಡಿ ಏನೇನು ಹೇಳಿದ್ದಾರೆ ಅಂತ.
ಅದು ಇದು ಬಿಟ್ಟು ಸುಮ್ಮನೆ ಏನೋ ಈ ವಾಟ್ಸಪ್ ಫೇಸ್ಬುಕ್ನಲ್ಲಿ BJP IT ಸೆಲ್ದವ್ರು ಏನು ಕಳಿಸ್ತಾರೆ ಅದೇ ಹಿಸ್ಟ್ರಿ ಆಗಿಬಿಟ್ಟಿದೆ ಸರ್ ಅವರಿಗೆ. ಅದಕ್ಕೆ ಅವರು ಪಠ್ಯ ಪುಸ್ತಕಗಳ ಪರಿಷ್ಕರಣೆ ಮಾಡ್ತಾ ಇರೋದು. ಎಲ್ಲೋ ಒಂದ್ ಕಡೆ ಹಿಸ್ಟ್ರಿ ತಿರ್ಚಿ ಇವ್ರ ಕಡೆ ಮಾಡ್ಕೋಬಹುದು ಅಂದ್ಬಿಟ್ಟು. ಅದಕ್ಕೆ ಮುಂದೆ ಬಹಳ ಇದೆ. ಯಾವುದು ಮಹಾತ್ಮ ಗಾಂಧಿ ಅವರ ಕೊಲೆಗೆ ಪ್ರೇರಣೆ ಯಾರು ನೀಡಿದಂತ ಇಡೀ ಜಗತ್ತಿಗೆ ಗೊತ್ತಿದೆ. ಜಸ್ಟಿಸ್ ಕಪೂರ್ ಕಮಿಷನ್ ನಲ್ಲಿ ಬಹಳ ಸ್ಪಷ್ಟವಾಗಿ ಸಾವರ್ಕರ್ ಅವರು ಪ್ರೇರಣೆ ನೀಡಿದ್ದು, ಅವ್ರ ಆಫೀಸ್ನಲ್ಲಿ ಅವ್ರ ಮನೆಯಲ್ಲೇ ಸಂಚಾಗಿದ್ದು, ಮೊದಲನೇ ಮಾಡಿನಲ್ಲಿ ಯಾವ ರೀತಿ ಗೋಡ್ಸೆಗೆ ಇವ್ರು ಕೈ ಬಿಟ್ಬಿಟ್ರು, ಯಾವ ರೀತಿ ಇವ್ರು ಬೇರೆ ಬೇರೆಯವರಿಗೆಲ್ಲ ಕೈ ಬಿಟ್ಬಿಟ್ರು, ಅದೆಲ್ಲ ಇತಿಹಾಸ ಜಸ್ಟಿಸ್ ಕಪೂರ್ ಕಮಿಷನ್ ನಲ್ಲಿ ಇದೆ. ಅದು ಹೆಚ್ಚು ಹೋಗಕ್ಕಾಗಲ್ಲ. ಕೊನೆಯದಾಗಿ ನಾನು ಹೇಳೋದಿಷ್ಟೇ, BJP ಅವರು ನನಗೆ ದಯವಿಟ್ಟು ಒಂದು ಅರ್ಥ ಹೇಳಬೇಕು. ಮರ್ಸಿ ಪೆಟಿಷನ್ ಅನ್ನ ನೀವು ಮಾಸ್ಟರ್ ಸ್ಟ್ರೋಕ್ ಅಂದ್ರಿ, ಪೆನ್ಷನ್ ಯಾಕೆ ತಗೊಂಡ್ರು? ಆಗಸ್ಟ್ 1, 1929 ಟಿಲ್ 1947 ಬ್ರಿಟಿಷ್ ಅವರಿಂದ 60 ರೂಪಾಯಿ ಪೆನ್ಷನ್ ಯಾಕೆ ತಗೊಂಡ್ರು? ಇದೆಯಾ ಮಾಸ್ಟರ್ ಸ್ಟ್ರೋಕ್ ಸರ್? ಅವ್ರ ಹತ್ರ ಮನೆ ತಗೊಂಡ್ರು ರತ್ನಗಿರಿನಲ್ಲಿ, ಎಲ್ಲಿ ಅಲ್ಲೇ ಇರ್ತಾ ಇದ್ರು ಅವರು. ಆಮೇಲೆ ಆಶ್ಚರ್ಯ ಏನು ಬೇಕಾದ್ರೆ ಕ್ರಾಸ್ ವೆರಿಫೈ ಮಾಡಿ. ಅಲ್ಲಿದ್ದಾಗ ಜೈಲ್ನಲ್ಲಿದ್ದಾಗ ಮಾಫಿನಾಮಗಳು, ಕ್ಷಮಾಪಣೆ ಪತ್ರಗಳು, ಇಲ್ಲಿ ಹೊರಗೆ ಬಂದಾಗ ಏನ್ ಗೊತ್ತಾ ಜಾಸ್ತಿ ಲೆಟರ್ ಬರ್ದಿದ್ದವರು ಬ್ರಿಟಿಷ್ ಅವರಿಗೆ, ಪೆನ್ಷನ್ ಇನ್ಕ್ರೀಸ್ ಮಾಡಿ ಅಂತ. ಪ್ಲೀಸ್ ವೆರಿಫೈ ದ ಫ್ಯಾಕ್ಟ್ಸ್. ನಂದೇನಂದ್ರೆ ಸಮರೈಸ್ ಮಾಡ್ಬಿಡ್ತೀನಿ. 4-5 ಪ್ರಶ್ನೆಗಳಿದೆ BJP ಅವರಿಗೆ. ಸಾವರ್ಕರ್ ಅವರು ಸ್ವಾತಂತ್ರ್ಯ ಹೋರಾಟ ಮಾಡಲೇಬೇಕು ಆಗಿತ್ತು ಅಂದ್ರೆ ಯಾಕೆ ಅಲ್ಲಿಂದ ಎಕ್ಸ್ಟ್ರಾಡಿಷನ್ಗೆ ಬರ್ಲಿಕ್ಕೆ ಅವ್ರಿಗೆ ತಯಾರಿರಲಿಲ್ಲ? ಯಾಕೆ ಅವರು ಅಲ್ಲಿ ರಿಟ್ ಪಿಟಿಷನ್ ಹಾಕ್ತಾರೆ ಇದು ಇಲ್ಲಿಗಲ್ ಇದೆ ಅಂತ? ಯಾಕೆ ಅವರು ಇಷ್ಟೊಂದು ಕ್ಷಮಾಪಣಾ ಪತ್ರ ಬರೆದ್ರು? ಆಯ್ತು, ಈ ಪತ್ರಗಳು ಮಾಸ್ಟರ್ ಸ್ಟ್ರೋಕ್ಸ್ ಅಂತಾನೆ ಅಂತ ತಿಳ್ಕೊಳ್ಳೋಣ. ಆದ್ರೆ ಹೊರಗೆ ಬಂದ ಮೇಲೆ ಏನೇನು ಯಾವ್ಯಾವ ಕಾರ್ಯಕ್ರಮ ರೂಪಿಸಿದ್ರು, ಯಾವ್ಯಾವ ಅಜಿಟೇಷನ್ ಅನ್ನ ರೂಪಿಸಿದ್ರು, ಅದ್ರ ಪರಿಣಾಮ ಏನಾಯ್ತು? ಬ್ರಿಟಿಷ್ ಅವರು ಅವ್ರ ಬಗ್ಗೆ ಯಾಕೆ ಹೆದರ್ತಾ ಇರಲಿಲ್ಲ? ಯಾಕೆ ಇವರು ಮುಸ್ಲಿಂ ಲೀಗ್ ಜೊತೆ ಸಾಕಷ್ಟು ಕಡೆ ಗೌರ್ಮೆಂಟ್ ನಲ್ಲಿ ಇದ್ರು? ಯಾಕೆ ಇವರು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ನಲ್ಲಿ ಪಾಲ್ಗೊಂಡಿಲ್ಲ? ಇವರು ಸಾವರ್ಕರ್ ಅವರು ಹಿಂದುತ್ವದ ಪಿತಾಮಹ ಇದ್ರೆ ಗೋಮಾತೆ ಪೂಜೆ ಮಾಡಬೇಡಿ ಅಂತ ಹೇಳಿದರೆ ಇವಾಗ ಬಿಡ್ತೀರಾ ನೀವು? ಯಾಕೆ ಇವರಿಗೆ ಯಾರು ನಮ್ಮ ದೇಶವನ್ನ ವಿಭಜನೆ ಮಾಡ್ಬೇಕಂತ ಮೊದಲೇ ಪ್ರಸ್ತಾವನೆ ಇಟ್ಟಂತ ವ್ಯಕ್ತಿಗೆ ನೀವು ಪೂಜೆ ಮಾಡ್ತಾ ಇದ್ದೀರಾ? ಎಲ್ಲಿ ನಿಮ್ಮ ಅಖಂಡ ಭಾರತದ ಏನು ಆ ನಿಷ್ಠೆ ಎಲ್ಲಿದೆ? ಯಾಕೆ ಅವರು 60 ರೂಪಾಯಿ ಪೆನ್ಷನ್ ತಗೊಂಡ್ರು? ಮತ್ತೆ ಇವತ್ತು ಏನು ರಥೋತ್ಸವ ಮಾಡ್ತಾ ಇದ್ದೀರಲ್ಲ ಸ್ವಾಮಿ, BJP ಅವರು ರಥೋತ್ಸವ ಮಾಡ್ತಾ ಇದ್ದಾರೆ. ಯಾಕೋಸ್ಕರ ಮಾಡ್ತಾ ಇದ್ದೀರಾ? ಪ್ರತಿ ಗಣೇಶ್ ಪಂಡಾಲ್ನಲ್ಲಿ ಸಾವರ್ಕರ್ ಅವ್ರ ಫೋಟೋ ಹಾಕ್ಬೇಕಂತ ಇದ್ದೀರ? ಅವ್ರು ರ್ಯಾಷನಲಿಸ್ಟ್ ಇದ್ರು. ಯಾಕೆ ಇದು ಮಾಡ್ತಾ ಇದ್ದೀರಾ? ಅವಮಾನ ಮಾಡ್ತಾ ಇದ್ರೆ ಎಲ್ಲರಿಗೂ. ಆ ಕಡೆ ದೇವರಿಗೂ ಅವಮಾನ, ಆ ಕಡೆ ಅವ್ರ ವಿಚಾರಗಳಿಗೂ ಅವಮಾನ ಮಾಡ್ತಾ ಇದ್ರ. ಒಂದು ಕಡೆ ಅವರೇ ನಂಬ್ತಾ ಇರ್ಲಿಲ್ಲ ಅಲ್ವಾ? ಮತ್ ನಿನ್ನೆ ಏನೋ ಅದು ನಿಮ್ಮ ಸಾವರ್ಕರ್ ಈ ರಥೋತ್ಸವದಲ್ಲಿ ನಿನ್ನ ಟಿವಿನಲ್ಲಿ ನೋಡ್ತಾ ಇದ್ದೆ, 500 ರೂಪಾಯಿ ಕೊಟ್ಟು ಕರ್ಸಿದಾರಂತೆ ಎಲ್ಲರಿಗೂ. ಅದು ಟಿವಿಗಳಿಗೆ ಹೆಂಗ್ ಗೊತ್ತಾಯ್ತು ಅಂದ್ರೆ 500 ಕೊಡಬೇಕು, 200 ಕೊಟ್ರಂತೆ. ಜಗಳ ಸ್ಟಾರ್ಟ್ ಆಯ್ತು. ಅದಕ್ಕೆ ನಿಮ್ ಗಮನಕ್ಕೆ ಬಂತು, ಮಾಧ್ಯಮ ಗಮನಕ್ಕೆ. ನನಗೆ ಆಶ್ಚರ್ಯ ಸರ್, ಈ BJPದವರು ಒಂದು ಪ್ರವೃತ್ತಿ ಹುಟ್ಟಿಸ್ಬಿಟ್ಟಿದ್ದಾರೆ. ಮಠಗಳಿಗೆ 30%, ಕಾಂಟ್ರಾಕ್ಟರ್ಸ್ಗೆ 40%, BBMP ನಲ್ಲಿ ಇವತ್ತು ನೋಡಿದೆ 50%, ಕಾರ್ಯಕರ್ತರಿಗೆ 60%. ಎಷ್ಟೇ 60% ಕಟ್ ಮಾಡ್ಕೊಟ್ಟಿದ್ದಾರೆ. ನಾನು ಕೇಳೋದು ಇಷ್ಟೇ, ಎಲ್ಲದರಲ್ಲೂ ಕಮಿಷನ್ ಹೊಡೆಯೋದು ನಿಲ್ಸಪ್ಪ ದಯವಿಟ್ಟು. ಜನರು ಈಗಾಗಲೇ ಅತಿವೃಷ್ಟಿಯಿಂದ ನರಳ್ತಾ ಇದ್ದಾರೆ. ಇನ್ಫ್ರಾಸ್ಟ್ರಕ್ಚರ್ ಕಂಪ್ಲೀಟ್ ಕೊಲ್ಯಾಪ್ಸ್ ಆಗ್ಬಿಟ್ಟಿದೆ. ರೈತರು ಕಣ್ಣೀರು ಹಾಕ್ತಾ ಇದ್ದಾರೆ. ಕಾಂಟ್ರಾಕ್ಟರ್ ಅವರು ಅಸೋಸಿಯೇಷನ್ ಅವರು 2 ಪತ್ರ ಬರೀತಾ ಇದ್ದಾರೆ ಪ್ರಧಾನಮಂತ್ರಿಗೆ. 40% ಇದೆ, ನಮ್ಮ ಬಿಲ್ಗಳು ಸ್ಟಕ್ ಆಗ್ತಾ ಇದೆ, ದುಡ್ಡು ಕೊಟ್ಟಿಲ್ಲ ಅಂತ ಹೇಳೋದು. ಇಲ್ಲಿ ಸರ್ಕಾರ ಯುವಕರ ಭವಿಷ್ಯಕ್ಕೆ ಮೋಸ ಮಾಡ್ತಾ ಇದೆ. PSI ಹಗರಣ, SDA ಹಗರಣ, FDA ಹಗರಣ, ಅಸಿಸ್ಟೆಂಟ್ ಇಂಜಿನಿಯರು, ಜೂನಿಯರ್ ಇಂಜಿನಿಯರು, ಅಸಿಸ್ಟೆಂಟ್ ಪ್ರೊಫೆಸರು. ಯುವಕರ ಹೋಗಿ ಸ್ವಲ್ಪ ಅವ್ರಿಗೆ ಮಾತಾಡಿಸಿ ಅವರ ಅಳಿಲ್ ಕೇಳ್ಕೊಳ್ಳಿ, ಗೊತ್ತಾಗುತ್ತೆ. ಮೊನ್ನೆ KPTCL ಹಗರಣ 3.5 ಲಕ್ಷ ಜನ ಬರೆದಿದ್ದಾರೆ ಸರ್. 3.5 ಲಕ್ಷ ಜನ ಬರೆದಿದ್ದಾರೆ ಎಕ್ಸಾಮ್. ಎಲ್ಲರೂ ಮಾರಾಟಕ್ಕೆ ಇಟ್ಬಿಟ್ಟಿದ್ದೀರಾ. IAS, IPS ಆಫೀಸರ್ ಅರೆಸ್ಟ್ ಆಗ್ತಾ ಇದ್ದಾರೆ. ಎಲ್ಲ ಕಡೆನೂ ನೀವು ಕೋಮ ಗಲಭೆಯನ್ನ ಸೃಷ್ಟಿ ಮಾಡ್ತಾ ಇದ್ದೀರಾ. ಮೊನ್ನೆ ತಮ್ದು ಒಂದು ರಿಪೋರ್ಟ್ ನೋಡ್ತಾ ಇದ್ದೆ, ಶಿವಮೊಗ್ಗದಲ್ಲಿ ಕೋಮ ಗಲಭೆಗಳಿಂದ ಏನ್ ಬಂದ್ಗಳಾಗಿವೆ, ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ 300 ಕೋಟಿ ನಷ್ಟ ಆಗಿದೆ ಅಂತ. ಅದಾನಿಗೆ ಅಂಬಾನಿಗೆ ಆಗಿಲ್ಲ.
ಆರ್ಡಿನರಿ ಪೀಪಲ್, ಹಾರ್ಡ್ ವರ್ಕಿಂಗ್ ಪೀಪಲ್, ಟ್ಯಾಕ್ಸ್ ಪೇಯಿಂಗ್ ಸಿಟಿಸನ್ಸ್. ಕಾರ್ಪೊರೇಟ್ ಟ್ಯಾಕ್ಸ್ ಕಟ್ಟ ಇವರಿಗೆ ಬರೋದಿಲ್ಲ, ಇವ್ರಿಗೆ ಲೋನ್ ಸಿಗ್ತಾ ಇಲ್ಲ ಬಿಸ್ನೆಸ್ ಮಾಡ್ಲಿಕ್ಕೆ. ಸಣ್ಣ ಪುಟ್ಟ ವ್ಯಾಪಾರಿ, ಆ ಹೂ ಮಾರವನಿಂದ ಇಟ್ಕೊಂಡು ಯಾವುದೋ ವರ್ತಕ ಇರ್ಬೋದು, 300 ಕೋಟಿ ನಷ್ಟ ಬರೀ ಶಿವಮೊಗ್ಗದಲ್ಲಾಗಿದೆ. ಇವತ್ತು ಇಡೀ ವಿಶ್ವದಲ್ಲಿ ಮುಂಚೆ ಬ್ಯಾಂಗ್ಳೂರ್ ಅಂದ್ರೆ ಎಷ್ಟು ಪ್ರಸಿದ್ಧ ಇತ್ತು, ಇವತ್ತು ಕಾಸ್ಮೋಪಾಲಿಟನ್ ಸಿಟಿಯಿಂದ ಇವತ್ತು ಕ್ರೈಮ್ ಕ್ಯಾಪಿಟಲ್ ಆಗಿದೆ. ಪೆನ್ಷನರ್ಸ್ ಪ್ಯಾರಡೈಸ್ ಇಂದ ಪಾಟೋಲ್ ಸಿಟಿ ಆಗಿಬಿಟ್ಟಿದೆ. ಇವ್ರ ಕಾಲದಲ್ಲಿ ಹೊಸ ಒಂದು ಟರ್ಮಿನಾಲಜಿ ಬರ್ತಾ ಇದೆ ಸರ್, ಪಾಟೋಲ್ ಡೆತ್ಸ್ ಅಂತ. 16-20 ಜನ ಸತ್ತಿದ್ದಾರೆ ಆಗ್ಲೇ. ಒಂದು ಫ್ಲೈಓವರ್ ತೆಗಿತೀರಾ, ಒಂದೇ ವಾರದಲ್ಲಿ ಮುಚ್ತೀರಾ. ನಿಮ್ ಯೋಗ್ಯತೆಗೆ ಒಂದು ಫ್ಲೈಓವರ್ ಕಟ್ಟಕ್ ಆಗ್ತಾ ಇಲ್ವಾ ಈಗ? ಮಂತ್ರಿಗಳು ಜಗಳ ಆಡ್ತಾ ಇದ್ದಾರೆ. ನಿನ್ನೆ ಮತ್ತೆ ಯತ್ನಾಳ್ ಅವ್ರು ಸ್ಟಾರ್ಟ್ ಮಾಡಿದ್ದಾರೆ, ನಿನ್ನೆ ಏನೋ ಮತ್ತೆ ತಿರುಪತಿ ಅಗ್ರಿಮೆಂಟ್ ಆಗಿದೆ, ಅದೇನಂತ ಯಾರಿಗೂ ಗೊತ್ತಿಲ್ಲ. ಮಂತ್ರಿಗಳು ಹೋಗಿ ಅಲ್ಲಿ ವಿಸಿಟ್ ಮಾಡಕ್ಕೆ ಆಗ್ತಾ ಇಲ್ಲ. ಅದು ಇವೆಲ್ಲ ಇಷ್ಟೆಲ್ಲ ಸಮಸ್ಯೆ ಇದ್ರೂ ಬಿಜೆಪಿಗೆ ಆಸಕ್ತಿ ಏನು? ಸಿದ್ದರಾಮಯ್ಯ ಅವರು ಏನ್ ತಿಂದ್ರು, DK ಶಿವಕುಮಾರ್ ಅವರು ಏನ್ ಹೇಳಿದ್ರು, ಕರ್ನಾಟಕದ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಾವರ್ಕರ್, ಎಲ್ಲ ಸಮಸ್ಯೆಗೆ ಪರಿಹಾರ ಹಿಂದುತ್ವ. ಇದು ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ ದೇ ಆರ್ ಹೈಡಿಂಗ್ ದೇರ್ ಫೇಲಿಯರ್ಸ್. ಇಷ್ಟೆಲ್ಲ ಪಟ್ಟಿ ಕೊಟ್ಟನಲ್ಲ, ಇದೆಲ್ಲ ನಿಜ ಅಲ್ವಾ? ಇವೆಲ್ಲ ಬಿರುದು ನಾವು ಕೊಟ್ಟಿರೋದ ಇವರಿಗೆ? 40% ಸರ್ಕಾರ ಎಲ್ಲ ಇವರ ನಡೆ ಮತ್ತೆ ನುಡಿಯಿಂದ ಇವತ್ತು ಜನ ಬೇಸತ್ತಿದ್ದಾರೆ. ಇವೆಲ್ಲನೂ ಕೂಡ ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ ಅವರ ಕಾರ್ಯವೈಖರ್ಯ ಮತ್ತೆ ಒಳ ಜಗಳವನ್ನ ಮುಚ್ಚಾಕ್ಲಿಕ್ಕೆ. ದಯವಿಟ್ಟು ನಾನು ಕೇಳ್ತಾ ಇದ್ದೀನಿ, ನಿಮ್ಮ ವಾಟ್ಸ್ಆಪ್ ಯೂನಿವರ್ಸಿಟಿಯಿಂದ ಹೊರಗೆ ಬನ್ನಿ, ಎಲ್ಲ ಇದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ತಯಾರಿದ್ದೀರಿ. ಒಂದು ವೇದಿಕೆ ಕಲ್ಪಿಸ್ಕೊಟ್ಬಿಡಿ, ಯಾರು ನಿಜವಾದ ದೇಶಭಕ್ತರು, ಯಾರು ನಕಲಿ ದೇಶಭಕ್ತರು, ಅಲ್ಲಿ ಚರ್ಚೆ ಮಾಡೋಣ ಅಂತೆ. ಆದ್ರೆ ಸದ್ಯಕ್ಕೆ ಈ ಡ್ರಾಮಾವನ್ನ ನಿಲ್ಲಿಸಿ ಜನರ ಕಣ್ಣೀರು ಒರೆಸುವ ಪ್ರಯತ್ನ ಮಾಡಿ. ಮೊನ್ನೆ KPSC ನಲ್ಲಿ ಸಾವಿರಾರು ಜನ ಯುವಕರು ಬಂದ್ಬಿಟ್ಟು ಪ್ರತಿಭಟನೆ ಮಾಡಿದ್ದಾರೆ. 10 ಲಕ್ಷ 15 ಲಕ್ಷ ಜನ ಇವತ್ತು ಸರ್ಕಾರಿ ನೌಕರಿಗೆ ಎಕ್ಸಾಮ್ ಬರೆದಿದ್ದಾರೆ. ಮೊನ್ನೆ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಅವರು ಎಲ್ಲರೂ ಕೂಡ ಬಂದು ಅಳ್ತಾ ಇದ್ರು ಮನೆಯಲ್ಲಿ. ಯಾರು ಕೇಳೋರಿಲ್ಲ ಸರಿ ಸರ್ಕಾರದಲ್ಲಿ ಅಂತ. ದಯವಿಟ್ಟು ಯುವಕರ ಕಣ್ಣೀರು ಒರೆಸಿ, ರೈತರ ಕಣ್ಣೀರು ಒರೆಸಿ. ಇಲ್ಲಿ ಸರ್ಕಾರ ಇಲ್ಲಿ ಬರ್ತಾ ಕರ್ನಾಟಕದಲ್ಲಿ ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ. ಕರ್ನಾಟಕದ ಹೆಸರು ಇಡೀ ರಾಷ್ಟ್ರದಲ್ಲಿ, ಇಡೀ ವಿಶ್ವದಲ್ಲೇ ಕರಪ್ಷನ್ ಕ್ಯಾಪಿಟಲ್ ಅಂತ ಈಗ ಪ್ರಸಿದ್ಧ ಆಗ್ತಾ ಇದೆ. ಸೊ ದಯವಿಟ್ಟು ಇವೆಲ್ಲ ಡ್ರಾಮಾ ನಿಲ್ಲಿಸ್ಬಿಟ್ಟು, ಈ ರಥೋತ್ಸವ ಇರ್ಬೋದು, ಅವೆಲ್ಲ ಏನಾದ್ರು ಇರ್ಬೋದು, ದಯವಿಟ್ಟು ಸ್ವಲ್ಪ ಆಡಳಿತದ ಮೇಲೆ ಗಮನ ಕೊಟ್ಟು ನಮ್ಮ ಕರ್ನಾಟಕದ ಜನರ ಕಣ್ಣೀರು ಒರೆಸುವ ಕೆಲಸ ಈ ಸರ್ಕಾರದಿಂದ ಆಗಬೇಕು ಅಂತ ತಮ್ಮ ಮುಖಾಂತರ ನಾನು ಆಗ್ರಹಿಸ್ತಾ ಇದ್ದೇನೆ.